ಸೀಗೆ ಹುಣ್ಣಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭುವನ. ಸೀಗೆ ಹುಣ್ಣಿಮೆಯ ವಿಶೇಷತೆಗಳೇನು? 5 ವರ್ಷಗಳಿಗೊಮ್ಮೆ ಬರುವಂತಹ ಈ ಹುಣ್ಣಿಮೆಯ ದಿನ ನಾವು ಮಾಡಬೇಕಾಗಿರುವಂಥದ್ದೇನು? ಯಾರಿಗೆಲ್ಲ ಶುಭ, ಯಾರಿಗೆಲ್ಲ ಅಶುಭ? ಜೊತೆಗೆ ಬುದ್ಧ ಪೌರ್ಣಿಮೆ ದಿನ ನಾವು ಮಾಡಬೇಕಾಗಿರುವಂಥ ಕೆಲಸಗಳೇನು? ಯಾರಿಗೆಲ್ಲ ಕಂಕಣ ಭಾಗ್ಯ ಕೂಡಿ ಬರಲಿದೆ? ಯಾರಿಗೆಲ್ಲ ಸಂತಾನ ಭಾಗ್ಯ ಸಿಗಲಿದೆ? ಇದೆಲ್ಲವನ್ನ ನೋಡ್ತಾ ಹೋಗೋದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆಗೆ ಶ್ರೀ ಶ್ರೀ ವಿಷ್ಣು ಸಾಲಿಗ್ರಾಮ ಸ್ವಾಮಿ ಗುರುಜಿಯವರಿದ್ದಾರೆ. ಖ್ಯಾತ್ಯ ಸಂಖ್ಯಾಶಾಸ್ತ್ರಜ್ಞರಾಗಿರುವಂಥ ಜ್ಯೋತಿಷಿಗಳು. ಇದೆಲ್ಲದರ ಜೊತೆಗೆ ಇದೆಲ್ಲವನ್ನ ಇವತ್ತು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಯಾಕೆ ಈ ಹುಣ್ಣಿಮೆಯನ್ನ ಆಚರಿಸಬೇಕು, ಏನೆಲ್ಲ ಮಾಡಬೇಕು, ಜೊತೆಗೆ ಬುದ್ಧ ಪೂರ್ಣಿಮೆಯ ವಿಶೇಷತೆಗಳೇನು ಎಲ್ಲವನ್ನ ತಿಳಿಸ್ತಾ ಹೋಗ್ತಾರೆ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕುಂಕುಮ ಸೌಭಾಗ್ಯವತಿ ದೇವೋ ಭವ. ಏಕದಂತ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನ ದಂತಿ ಪ್ರಚೋದಯಾತ್. ನಾರಾಯಣ ವಿದ್ಮಹೇ ವಾಸುದೇವಾಧೀಮಿ ತನ್ನು ವಿಷ್ಣು ಪ್ರಚೋದಯಾತ್. ವಿಶೇಷವಾಗಿ ಹುಣ್ಣಿಮೆ, ಪ್ರತಿ ತಿಂಗಳಲ್ಲಿ ಬರತಕ್ಕಂಥ ಹುಣ್ಣಿಮೆ ಮತ್ತು ಅಮಾವಾಸ್ಯೆ, ಸಂಕ್ರಮಣ, ವಿಶೇಷವಾಗಿ ಪೂಜೆ ಪುನಸ್ಕಾರಗಳಿಗೆ ವಿಶೇಷವಾದ ಮುಹೂರ್ತವನ್ನು ಕೊಡ್ತಕ್ಕಂಥ ದಿವಸ. ಈ ಮುಹೂರ್ತದಲ್ಲಿ ಶುಭವಾಗಿ ವಿಶೇಷವಾಗಿ ನಾವು ಪೂರ್ಣಿಮೆಯಲ್ಲಿ ವರ್ಷಕ್ಕೆ 12 ಪೂರ್ಣಿಮೆಗಳು ಬರುತ್ತವೆ. ವಿಶೇಷವಾಗಿ ಬರತಕ್ಕಂಥದ್ದು ಇದು ವೈಶಾಖ ಮಾಸದ ಪೂರ್ಣಿಮೆ ಅಂತೆ. ಬುದ್ಧ ಪೂರ್ಣಿಮೆಯೂ ಕೂಡ ಮಹಾನ್ ವ್ಯಕ್ತಿಗಳು ಹುಟ್ಟಿದಂಥ ತಿಂಗಳು ಅನ್ನತಕ್ಕಂಥದ್ದೇ ಹೇಳಬಹುದು. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅತಿರಥ ಮಹಾರಥ ಗಣ್ಯರೇ ಹುಟ್ಟಿರತಕ್ಕಂಥ ಈ ನಾಡಿನಲ್ಲಿ, ಈ ನಮ್ಮ ಸಂಸ್ಕೃತಿಯಲ್ಲಿ ವಿದ್ವಾಂಸರು, ರಾಜಕೀಯ ರಂಗದಲ್ಲಿ, ವಿಶೇಷವಾಗಿ ಸ್ಪೋರ್ಟ್ಸಲ್ಲಿ, ಸಿನಿಮಾ ರಂಗದಲ್ಲೂ ಕೂಡ ಯಶಸ್ವಿಯನ್ನು ಪಡೆತಕ್ಕಂಥ ಈ ಆಗಸ್ಟ್ ಮತ್ತು ಮೇ ಮತ್ತು ಏಪ್ರಿಲಲ್ಲಿ ಬಹಳ ವಿಶೇಷವಾಗಿ ಬರತಕ್ಕಂಥದ್ದು. ಅದೇ ರೀತಿಯಾಗಿ ಈ ದಿನ ವಿಶೇಷ ಏನಪ್ಪ ಅಂದರೆ ಸೀಗೆ ಹುಣ್ಣಿಮೆ, ಬುದ್ಧ ಜಯಂತಿ. ಬುದ್ಧರಿಗೆ ವಿಶೇಷವಾಗಿ ಜ್ಞಾನ ಆದ ದಿನ. ಬುದ್ಧನು ತನ್ನ ಎಲ್ಲವನ್ನು ತ್ಯಾಗವನ್ನು ಮಾಡಿ ವಿಶೇಷವಾಗಿ ಒಂದು ಸಾಧನೆಯನ್ನು ಮಾಡಿಕೊಡತಕ್ಕಂಥ ದಿನವನ್ನೇ ಬಂದಿದ್ದಕ್ಕೆ ವಿಶೇಷವಾಗಿ ಬುದ್ಧನಿಗೆ ಒಂದು ಪೂರ್ಣೋದಯವಾದ ದಿವಸವೇ ಬುದ್ಧ ಪೂರ್ಣಿಮೆ ಅನ್ನತಕ್ಕಂಥದ್ದು. ವಿಶೇಷವಾಗಿ ಎಷ್ಟೋ ವರ್ಷಗಳಿಂದನೂ ಕೂಡ ಈ ಹಬ್ಬ ಆಚರಣೆಗಳನ್ನು ನಾವು ವಿಶೇಷವಾಗಿ ಆಚರಿಸ್ತಾ ಬಂದೇವೆ. ಜ್ಞಾನ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಸರಸ್ವತೆ ನಮಸ್ತೆ ವರದೆ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಯಾಮಿ ಸಿದ್ಧಿ ಸರ್ವಾತು ಮಂತ್ರ. ಜ್ಞಾನವನ್ನು ಬೇಕು ಮನುಷ್ಯನಿಗೆ. ಜ್ಞಾನ ಬೇಕು ಅಂದರೆ ಸರಸ್ವತಿಯ ಆರಾಧನೆ ಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮೈತ ಗುರು ಸಾಕ್ಷಾತ್ಕಾರ ಪರಂ ಬ್ರಹ್ಮ ತಸ್ಮೈ ಶ್ರೀಂ ಗುರುವೇ ನಮಃ. ಗುರುವಿನ ಅನುಗ್ರಹ, ತಾಯಿಯ ಆಶೀರ್ವಾದ, ಹಿರಿಯರ ಆಶೀರ್ವಾದ ಇತ್ತು ಅನ್ನತಕ್ಕಂಥ ಪಕ್ಷದಲ್ಲಿ ವಿಶೇಷವಾಗಿ ನಾವೆಲ್ಲದನ್ನು ಕೂಡ ಜಯಿಸುವಂಥ ಶಕ್ತಿಯನ್ನು ಬರತಕ್ಕಂಥದ್ದೇ ಪೂರ್ಣಿಮೆಯಲ್ಲಿ ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ ಬರತಕ್ಕಂಥದ್ದು. ಈ ಸಂಧ್ಯಾಕಾಲದಲ್ಲಿ ಬರತಕ್ಕಂಥ ವಿಶೇಷವಾಗಿ ಮಾಡತಕ್ಕಂಥ ಕಾರ್ಯವನ್ನು ಬಹಳವಾಗಿ ವಿಶೇಷವಾಗಿ ಬರತಕ್ಕಂಥದ್ದು. ಸಮುದ್ರದಲ್ಲಿ ಅಲೆಗಳು ಬರತಕ್ಕಂಥದ್ದು, ಸಂತೋಷವಾಗಿ ಗಿಡ ಬೆಳಕುಗಳೆಲ್ಲವೂ ಕೂಡ ಬೆಳದಿಂಗಲ ಊಟವನ್ನು ಮಾಡತಕ್ಕಂಥ ಪದ್ಧತಿಯು ಕೂಡ ನಮ್ಮಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದು. ಮಳೆಗಾಲ ದಿವಸ ಅದರಲ್ಲೂ ವಿಶೇಷವಾಗಿ ಬೇಸಿಗೆಯಿಂದ ನಾವು ಬೆಂದಿದ್ದೇವೆ. ಈ ಪೂರ್ಣಿಮೆಯಿಂದ ನಾವು ವಿಶೇಷವಾಗಿ ಒಂದು ತಂಪು ಬರತಕ್ಕಂಥದ್ದು. ಚಂದ್ರ ಅನ್ನತಕ್ಕಂಥ ತಂಪು. ಅದರಲ್ಲಿ ವಿಶೇಷವಾಗಿ ಆತ್ರೆ ಸ ವಿದ್ಮಹೇ ರೋಹಿಣಿತ್ಸಾ ಧೀಮಿ ತನ್ನು ಚಂದ್ರ ಪ್ರಚೋದಯ. ಅದು ವಿಶೇಷವಾಗಿ ಆ ಚಂದ್ರನ ಅನುಗ್ರಹ ನಮ್ಮ ಮೇಲೆ ಇತ್ತು ಅಂತ ಪಕ್ಷದಲ್ಲಿ, ಒಂದು ಆ ಕೃಷ್ಣ ಪಕ್ಷದಲ್ಲಿ ಬರತಕ್ಕಂಥ ಯೋಗ, ಆ ಯೋಗದಲ್ಲಿ ಬಂದಂತೆ ವಿಶೇಷವಾಗಿ ಒಂದು ಜ್ಞಾನವನ್ನು ಪಡೆಯತಕ್ಕಂಥ ಶಕ್ತಿ ಇರತಕ್ಕಂಥದ್ದೇ ಈ ಪೂರ್ಣಿಮೆ ದಿವಸ. ಈ ಪೂರ್ಣಿಮೆಯಲ್ಲಿ ವಿಶೇಷವಾಗಿ ಸೀಗೆ ಪೂರ್ಣಿಮೆ ಅನ್ನತಕ್ಕಂಥದ್ದು ವಿಶೇಷವಾಗಿ ಎಲ್ಲ ಪ್ರಾಂತ್ಯಗಳಲ್ಲೂ ವಿಶೇಷವಾಗಿ ಈ ಪೂರ್ಣಿಮೆಯನ್ನು ಆಚರಿಸಿಕೊಳ್ಳತಕ್ಕಂಥದ್ದು. ಈ ಪೂರ್ಣಿಮೆ ವಿಶೇಷವೇ ಹಾಗೆ ಇರುತ್ತೆ. ಈ ಪೂರ್ಣಿಮೆಯಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ಹೇಗಿರುತ್ತಪ್ಪ ಅಂತಕ್ಕಂಥ ಈ ಗುರುವಾರ ಪೂರ್ಣಿಮೆ ಅನ್ನತಕ್ಕಂಥದ್ದೇ ಈ ಪೂರ್ಣಿಮೆಯಲ್ಲಿ ಬರತಕ್ಕಂಥದ್ದು. ಈ ದಿನದ ಪೂರ್ಣಿಮೆಯಲ್ಲಿ ವಿಶೇಷವಾಗಿ ಈ ದಿನದ ದಿನಗುಂಡಳಿ ಹೇಗಿರುತ್ತೆ ಅನ್ನತಕ್ಕಂಥದ್ದು ವಿಶೇಷವಾಗಿ ನೋಡಿದಾಗ ವಿಶೇಷವಾಗಿ ಉದಯ ಆಗಿದ್ದೆ, ಚಂದ್ರ ಉದಯ ಆಗಿದ್ದೆ ವೃಷಿಕ ರಾಶಿಯಲ್ಲಿ ಚಂದ್ರ ಉದಯ ಆಗಿರತಕ್ಕಂಥದ್ದು. ಧನಸ್ಸು ಶೂನ್ಯ, ಮಕರ ಶೂನ್ಯ, ಕುಂಭದಲ್ಲಿ ಯಥಾರ್ಥ ಸ್ಥಾನದಲ್ಲಿ ಬಂದಂಥ ಶನೀಶ್ವರ, ಹಾಗೂ ವಿಶೇಷವಾಗಿ ಮೀನದಲ್ಲಿ ಆ ರಾಹು ಮತ್ತು ಕುಜ ಇರತಕ್ಕಂಥದ್ದು, ಮೇಷದಲ್ಲಿ ಬುಧ, ವೃಷಭದಲ್ಲಿ ಗುರು, ಶುಕ್ರ, ರವಿ. ನೋಡಿ, ಇದೇ ವಿಶೇಷವಾಗಿ ಬರತಕ್ಕಂಥ ಪೂರ್ಣಿಮೆಯಲ್ಲಿ ವಿಶೇಷವಾಗಿ ಈ ಗುರು ಮತ್ತು ಸೂರ್ಯ ಹಾಗೂ ಶುಕ್ರ ಒಂದೇ ಸ್ಥಾನಮಾಲೆ ಇರತಕ್ಕಂಥದ್ದು ನಾವೆಲ್ಲ ಹೇಳ್ಕೊಳ್ಬೋದು. ವಿಶೇಷವಾಗಿ ಈ ವೃಷಭದಲ್ಲಿ ಸ್ವಸ್ಥಾನದಲ್ಲಿ ಶುಕ್ರ ಬಂದಿರೋದು,
ಹಾಗೂ ವಿಶೇಷವಾಗಿ ಗುರುವಿನ ಅನುಗ್ರಹ, ಗುರು ಶುಕ್ರ ಮಿಲನದಿಂದ ಏನಾಗುತ್ತೆ, ಪ್ರತಿ ಸಲ ಗುರು ಶುಕ್ರ ಮಿಲನ ಆಗೇ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಸೀಗೆ ಹುಣ್ಣಿಮೆಯಲ್ಲಿ ಆಗತಕ್ಕಂಥ ವಿಶೇಷ ಫಲವೇ ಹೇಗಿರುತ್ತೆ. ಆದರೂ ಕೂಡ ಇನ್ನೂ ಜಾತಕದಲ್ಲೂ ಕೂಡ ನಾವು ನೋಡ್ಬೋದು, ಸೂರ್ಯ ಎಲ್ಲಿ ಉದಯ ಆಗಿದ್ದಾನೆ ಅದು ಎಲ್ಲೂ ಕಂಬಸ್ಟ್ ಆಗಿಬಿಡುತ್ತಾ ಅಂತಕ್ಕಂಥದ್ದು. ಆದರೆ ಈ ವಿಶೇಷವಾಗಿ ಈ ಸೀಗೆ ಹುಣ್ಣಿಮೆಯಿಂದ ಸಪ್ತಮದಲ್ಲಿರತಕ್ಕಂಥ ನೀಚಸ್ಥಾನ ಚಂದ್ರನಿಂದಲೂ ಕೂಡ ಸಪ್ತಮದಲ್ಲಿ ನೋಡತಕ್ಕಂತಹ ಪೂರ್ಣಿಮೆಯ ಶುಕ್ರನ ಅನುಗ್ರಹ, ಗುರುನ ಅನುಗ್ರಹ ಎರಡು ಮಿಲನ ಆಗತಕ್ಕಂಥದ್ದೇ ವಿಶೇಷವಾಗಿ ಈ ದಿನದ ವಿಶೇಷತೆ. ಹಾಗೂ ಮಿಥುನ ಶೂನ್ಯ, ಕರ್ಕಾಟಕ ಶೂನ್ಯ, ಸಿಂಹ ಲಗ್ನ ಇರತಕ್ಕಂಥದ್ದೇ 1 ಗಂಟೆ 40 ನಿಮಿಷಕ್ಕೆ ತಗೊಂಡಿದ್ದ ಅಂಥ ಪಕ್ಷದಲ್ಲಿ. ಹಾಗೂ ಕನ್ಯಾದಲ್ಲಿ ಕೇತು, ತುಲ ಶೂನ್ಯ ಆಗಿರತಕ್ಕಂಥ ಇಂದಿನ ವಿಶೇಷದ ಈ ಪೂರ್ಣಿಮೆಯಲ್ಲಿ ಬರತಕ್ಕಂಥ ವಿಶೇಷ ವಿಶಾಖ ನಕ್ಷತ್ರ ಇರತಕ್ಕಂಥದ್ದು. ಹಾಗೆ ಈ ಪೂರ್ಣಿಮೆ ಅನ್ನತಕ್ಕಂಥದ್ದು ಹೇಗೆ ಬರುತ್ತೆ ಅನ್ನತಕ್ಕಂಥದ್ದು ಮುಂದಿನ ಸಮಯದಲ್ಲಿ ನೋಡ್ತಾ ಹೋಗೋಣ. ಗುರುಜಿ, 5 ವರ್ಷಕ್ಕೊಮ್ಮೆ ಬರುವಂಥ ಈ ಹುಣ್ಣಿಮೆ ದಿನ ಯಾರಿಗೆಲ್ಲ ಶುಭ ಫಲ ಇದೆ ಅಂತ? ಶುಭವಾಗಿ ಇದು 4-5 ವರ್ಷಕ್ಕೆಂದು ಬರತಕ್ಕಂಥದ್ದಲ್ಲ. ವರ್ಷದಲ್ಲಿ ಗುರು ಮತ್ತು ಶುಕ್ರನ ಮಿಲನ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ವರ್ಷಕ್ಕೆ ಒಂದು ಸರಿಯಾದರೂ ಆಗ್ತಾನೆ ಇರುತ್ತೆ, ಯಾವುದು ನಕ್ಷತ್ರದಲ್ಲಿ ಯಾವುದು ರಾಶಿಯಲ್ಲಾದರೂ ಕೂಡ. ಆದರೂ ಕೂಡ ವಿಶೇಷವಾಗಿ ಈ ಸೀಗೆ ಹುಣ್ಣಿಮೆಯಿಂದ ಆಗಿರತಕ್ಕಂಥ ಆ ಗುರುವು 0 ಡಿಗ್ರಿಯಿಂದ ಹಾಗೂ ಶುಕ್ರನು 0 ಡಿಗ್ರಿಯಿಂದ 1 ಗಂಟೆ 40 ನಿಮಿಷಕ್ಕೆ ಮಿಲನವಾಗುವ ಸಮಯದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಆ ಫಲಫಲ. ಆ ವಿಶೇಷವಾಗಿ ಫಲಫಲ ಇರತಕ್ಕಂಥದ್ದೇ ಈ ಪೂರ್ಣಿಮೆ. ವಿಶೇಷವಾಗಿ ಲಗ್ನ ಇರತಕ್ಕಂಥ ಈ ಲಗ್ನದಲ್ಲಿ ನಾವು ಮಾಡಿಕೊಂಡಿರತಕ್ಕಂತಹ ಪೂಜೆ ಪುನಸ್ಕಾರಗಳನ್ನಾಗಲಿ, ವಿಶೇಷವಾಗಿ ನಾವು ಪೂಜೆ ಪುನಸ್ಕಾರಕ್ಕೆ ಪೂರ್ಣಿಮೆ ಮತ್ತು ಅಮಾವಾಸ್ಯೆ ತಿಥಿ ಇವುಗಳನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳಿಗಂತೇಳಿ ಮೊದಲಿನಿಂದಲೂ ಕೂಡ ನಮ್ಮ ಶಾಸ್ತ್ರಜ್ಞರು, ನಮ್ಮ ಗುರು ಹಿರಿಯರು, ಇವರೆಲ್ಲರೂ ಕೂಡ ಈ ವಿಶೇಷವಾಗಿ ಸ್ಥಾನಮಾನವನ್ನೇ ಕೊಡತಕ್ಕಂಥ ಹಬ್ಬ ಹರಿದಿನಗಳನ್ನು ಆಚರಿಸುವಂತಹ ಪದ್ಧತಿ ಇರತಕ್ಕಂಥದ್ದು ಈ ಹುಣ್ಣಿಮೆ ದಿನ. ಅದರಲ್ಲಿ ವಿಶೇಷವಾಗಿ ಈ ಸೀಗೆ ಹುಣ್ಣಿಮೆ ಅನ್ನತಕ್ಕಂಥ ವಿಶೇಷವಾದ ಸ್ಥಾನಮಾನವನ್ನು ಕೊಡ್ತಕ್ಕಂಥ ಅದು ಮುಹೂರ್ತವೇ. ವಿಶೇಷವಾಗಿ ಸಿಂಹ ಲಗ್ನದಲ್ಲಿ ಆ ಮುಹೂರ್ತ ಬಂದಿರತಕ್ಕಂಥ 1 ಗಂಟೆ 40 ನಿಮಿಷಕ್ಕೆ. ಈ ಹಿಂದೆ ಈ ಹುಣ್ಣಿಮೆ ಬಂದಿರದೆ ಫಲದಲ್ಲಿ ವಿಶೇಷವಾಗಿ ಈ ಲಗ್ನದಿಂದ ಏನು ಫಲ ಬರುತ್ತೆ, ಈ ಲಗ್ನದ ಆಚರಣೆ ಯಾವ ಮಂತ್ರವನ್ನು ಜಪ ಮಾಡಿದರೆ ನಾವು ವರಸಿದ್ಧಿ ಆಗುತ್ತೋ, ಮದುವೆಗೆ ಸಿದ್ಧಿ ಆಗುತ್ತೋ, ಸಂತಾನ ಇಲ್ಲದವರಿಗೆ ಸಂತಾನ ಆಗುತ್ತೋ, ಮದುವೆ ಆಗಲಿದ್ದವ್ರಿಗೆ ಮದುವೆ ಆಗುತ್ತೋ, ಒಳ್ಳೆಯ ಕೆಲಸ ಸಿಗಲಿದ್ದವರಿಗೆ ಕೆಲಸ ಸಿಗುತ್ತೋ, ಗಂಡ ಹೆಂಡತಿ ವಿಭಜನೆ ಆದಂಥ ಪಕ್ಷದಲ್ಲೂ ಕೂಡ ಈ ಮಂತ್ರದ ಮಹಿಮೆ ವಿಶೇಷವಾಗಿರ್ತಕ್ಕಂತೆ. ಭಾಸ್ಕರಾಯ ವಿದ್ಮಹೇ ಮಹದುತಿಕರ್ಯಾಧೀಮಹಿ ತನ್ನೋ ಆದಿತ್ಯ ದೇವ ಪ್ರಚೋದಯಾತ್. ವಿಶೇಷವಾಗಿ ಸೂರ್ಯನ ಅನುಗ್ರಹ ಬೇಕು ಮನುಷ್ಯರಿಗೆ. ಆ ಸೂರ್ಯನ ಅನುಗ್ರಹ ಇರೋದಂತ ಕೂಡ ವಿಶೇಷವಾದ ಸ್ಥಾನಮಾನವನ್ನು ಬರತಕ್ಕಂಥದ್ದು. ವಿಶೇಷವಾಗಿ ಈ ಸೀಗೆ ಹುಣ್ಣಿಮೆಯ ವಿಶೇಷವಾದ ಫಲವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಗುರುಜಿನ ಸೀಗೆ ಹುಣ್ಣಿಮೆಯನ್ನೇ ನಾವು ಬುದ್ಧ ಪೌರ್ಣಿಮೆ ಅಂತ ಕರೆಯಲಾಗ್ತದೆ, ಇದರ ವಿಶೇಷತೆ ಏನು ಅಂತ? ಸೀಗೆ ಹುಣ್ಣಿಮೆ ದಿನ ವಿಶೇಷವಾಗಿ ಬರತಕ್ಕಂಥ ವಿಶೇಷವಾಗಿ ವಸಂತ ಮಾಸ ವೈಶಾಖ ಮಾಸದಲ್ಲಿ ಬರತಕ್ಕಂಥ ವಸಂತ ಋತು ವೈಶಾಖ ಮಾಸದಲ್ಲಿ ಬರತಕ್ಕಂಥ ಈ ಪೂರ್ಣಿಮೆಯನ್ನು ವಿಶೇಷವಾಗಿ ಸೀಗೆ ಪೂರ್ಣಿಮೆ ಅನ್ನತಕ್ಕಂಥ ಸೀಗೆ ಹುಣ್ಣಿಮೆ. ಈ ಸೀಗೆ ಹುಣ್ಣಿಮೆಯನ್ನು ಬರತಕ್ಕಂಥ ಹೊಲಗಳಲ್ಲೇ ಬೆಳಲಿಕ್ಕೆ ಎಲ್ಲರೂ ಎತ್ತುಗಳೆಲ್ಲವೂ ಸಿದ್ಧವಾಗಿರ್ತವೆ. ಪಾಪ ಎಷ್ಟು ಬೇಸಿಗೆಯಲ್ಲೇ ಆ ಬೇಸಿಗೆಯ ತಾಪಕ್ಕೆ ಒಂದು ಶಾಖ ಇರತಕ್ಕಂಥದ್ದು. ಈ ಸೀಗೆ ಹುಣ್ಣಿಮೆಯಿಂದ ವಿಶೇಷವಾಗಿ ಮಳೆಯ ಪ್ರಾರಂಭದ ದಿವಸ ಅನ್ನತಕ್ಕಂಥದ್ದೇ. ಅದರಲ್ಲೂ ವಿಶೇಷವಾಗಿ ಋಷಭ ನೋಡಿ ಇಲ್ಲಿ ಬಂತು ವಿಶೇಷವಾಗಿ ಬರ್ತಕ್ಕಂಥದ್ದು. ಋಷಭ ಅನ್ನತಕ್ಕಂಥದ್ದು ಎತ್ತು ದುಡಿಮೆಗೆ ತಯಾರಾಗಿದ್ದೇನೆ. ಈ ಹುಣ್ಣಿಮೆಯಿಂದ ಮುಂದಿನ ಇದರವರೆಗೂ ಕೂಡ ಇನ್ನು 6 ತಿಂಗಳವರೆಗೂ ಕೂಡ ಶುಭ ಫಲವನ್ನು ಕೊಡ್ತೇನೆ, ನಿಮಗೋಸ್ಕರ ನಾನು ಕೆಲಸ ಮಾಡ್ತೇನೆ, ನಿಮ್ಮ ಆ ಕೆಲಸದಿಂದ ಪ್ರತಿಯವರೆಗೂ ನಾವು ಅನ್ನವನ್ನು ಕೊಡ್ತಕ್ಕಂತಹ ಫಲವನ್ನು ಕೊಡ್ತಕ್ಕಂಥ ವಿಶೇಷವಾಗಿ ಈ ಋಷಭ ಅನ್ನತಕ್ಕಂಥ ಎತ್ತು. ವಿಶೇಷವಾಗಿ ಇಷ್ಟು ದಿನ ಈ ಜನವರಿಯಿಂದ ಈ ಜೂನ್ವರೆಗೂ ಬರದಂಥ ಮಳೆ ಇಲ್ಲದ ಅಂಥ ಪಕ್ಷದಲ್ಲಿ ಎತ್ತುಗಳಿಗೆ ಏನು ಕೆಲಸ ಇರಲಿಲ್ಲ. ವಿಶೇಷವಾಗಿ ಅಲ್ಲಿವರೆಗೂ ಪಾಪ ಮನೆಯಲ್ಲೇ ಕೂತ್ಕೊಂಡು ರೆಸ್ಟಿದ್ದೆಲ್ಲ ಮಾಡ್ಕೊಂಡಿದ್ದೆಲ್ಲ ಆಯಿತು. ಈಗ ದುಡಿಮೆ ಮಾಡತಕ್ಕಂಥ ಕಾಲ ಋಷಭ ಅನ್ನತಕ್ಕಂಥ ಹೀಗೆ ಮಳೆಗಳೇ ಆಯಿತು. ಈಗೇನು ಅಶ್ವಿನಿ ಮಳೆ ಆಗುತ್ತೆ, ಭರಣಿ ಮಳೆ ಆಗುತ್ತೆ, ಈ ಕೃತಿಕಾ ಮಳೆ ಪ್ರಾರಂಭ ಆಗಿದೆ. ಈ ಪ್ರಾರಂಭೋತ್ಸವದಲ್ಲೇ ಮಳೆಯ ದಿವಸವನ್ನು ಸಂತೋಷವನ್ನು ಹಂಚಿಕೊಳ್ಳೋದು, ಇತರರಿಗೆ ದಾನವನ್ನು ಮಾಡತಕ್ಕಂಥ ಫಲವನ್ನು ಬರತಕ್ಕಂಥದ್ದೇ ವಿಶೇಷವಾಗಿ ಋಷಭ. ಆ ಋಷಭದಲ್ಲೇ ಬರತಕ್ಕಂಥ ಚಂದ್ರ ಮತ್ತು ಶುಕ್ರನ ಮಿಲನ. ಚಂದ್ರ ವಿಶೇಷವಾಗಿ 6ನೇ ಭಾಗದಲ್ಲಿ ಕುಳಿತುಕೊಂಡು ನೀಚಸ್ಥಾನದಲ್ಲಿ ಕೂತ್ಕೊಂಡ್ರು ಕೂಡ ಋಷಭದಲ್ಲಿ ಕೂತ್ಕೊಂಡು ಸಪ್ತಮಾಂಶವನ್ನು ನೋಡತಕ್ಕಂತಹ ಗುರು, ಸಪ್ತಮಾಂಶ ನೋಡತಕ್ಕಂತಹ ವಿಶೇಷವಾಗಿ ಸ್ವಸ್ಥಾನದಲ್ಲಿ ಇರತಕ್ಕಂತಹ ಶುಕ್ರನ ಮಿಲನ.
ಇದೇ ವಿಶೇಷವಾಗಿ ಬರತಕ್ಕಂಥ ಅದೇ ಸೀಗೆ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಇನ್ನೂ ವಿಶೇಷವಾಗಿ ರವಿಯೂ ಕೂಡ ಅಲ್ಲೇ ಇರೋದರಿಂದ ಬಹಳ ವಿಶೇಷವನ್ನು ಫಲವನ್ನು ಕೊಡ್ತಕ್ಕಂಥದ್ದು. ಇನ್ನು ಮುಂದಿನ ದಿನದಲ್ಲಿ ಬರತಕ್ಕಂಥದ್ದು 4 ಗ್ರಹಗಳು, ಈ ಅಮಾವಾಸ್ಯೆಗಳಿಗೂ ಕೂಡ 4 ಗ್ರಹಗಳು ಸೇರಿದ ಬುಧನು ಕೂಡ ಸ್ಥಾನಪಲ್ಲಟೆಯನ್ನು ಮಾಡಿಕೊಂಡು ಈ ವೃಷಭಕ್ಕೆ ಸ್ಥಾನಪಲ್ಲಟ ಮಾಡಿಕೊಳ್ಳುವುದರಿಂದ ವಿಶೇಷವಾದ ಸ್ಥಾನಮಾನವನ್ನು ಬರತಕ್ಕಂಥ ಯೋಗ ಈ ವೃಷಭದ ಫಲದಿಂದ. ಇದಕ್ಕೋಸ್ಕರ ನಾವು ಸೀಗೆ ಹುಣ್ಣಿಮೆ ಅಂತಕ್ಕಂಥ ಕರೆಯತಕ್ಕಂಥ. ಗುರುಜೀಟ ಸೀಗೆ ಹುಣ್ಣಿಮೆ ದಿನ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಅಂತ ಗುರುಜಿ? ಭಾಳ ಒಳ್ಳೆಯ ಕ್ವಶನ್ ಕೇಳಿದ್ದೀರಿ. ನೋಡಿ, ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಕೂಡ ಈ ಸೀಗೆ ಹುಣ್ಣಿಮೆ ವಿಶೇಷಗೊಂದಿಗೆ 1 ಗಂಟೆ 40 ನಿಮಿಷಕ್ಕೆ ಪ್ರಾರಂಭವಾದವ ಈ ಲಗ್ನ ಮುಹೂರ್ತದಲ್ಲಿ ಸಿಂಹ ಲಗ್ನ. ನೋಡಿ, ಸಿಂಹ ಲಗ್ನದಿಂದ ನೋಡಿದಾಗ ವಿಶೇಷವಾಗಿ ಬರತಕ್ಕಂಥದ್ದೇ ಲಾಭಸ್ಥಾನದಲ್ಲಿ ಬರತಕ್ಕಂಥದ್ದು. ವಿಶೇಷವಾಗಿ ಈಗ ಲಾಭಸ್ಥಾನದಲ್ಲಿ ಬರತಕ್ಕಂಥದ್ದು ಕಟಕ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಗುರು, ಲಾಭಸ್ಥಾನದಲ್ಲಿ ಶುಕ್ರ, ಲಾಭಸ್ಥಾನದಲ್ಲಿ ರವಿ ಬರತಕ್ಕಂಥ ಕಟಕ. ಹಾಗೂ ಸಿಂಹರಾಶಿಯವರು ವಿಶೇಷವಾಗಿ ಕರ್ಮಸ್ಥಾನವನ್ನು ಮಾಡಿಕೊಳ್ಳತಕ್ಕ ವೃತ್ತಿ ರಂಗದಲ್ಲಿ ಯಶಸ್ವಿನ ಪಡ್ತಕ್ಕಂಥ ಯೋಗ. ಎಷ್ಟೇ ಫಲಗಳಿದ್ದರೂ ಕೂಡ ಆ ಯುಗಾದಿ ಫಲ ಇರ್ಬೋದು, ಹಾಗೂ ಗುರು ಚಂದಾಗದಿಂದ ಫಲ ಇರ್ಬೋದು. ಅದರಲ್ಲಿ ವಿಶೇಷವಾಗಿ ಈ ಸೀಗೆ ಹುಣ್ಣಿಮೆಯಿಂದ ಬರುತ್ತೆ ಅಭಿಜಿತ್ ಮುಹೂರ್ತ. ಎಷ್ಟು ಮುಹೂರ್ತ ಇದೆ ನೋಡಿ, ಅಭಿಜಿತ್ ಮುಹೂರ್ತ 1 ಗಂಟೆ 40 ನಿಮಿಷಕ್ಕೆ ಪ್ರಾರಂಭವಾಗ ಈ ಸಿಂಹ ಲಗ್ನದಲ್ಲಿ ವಿಶೇಷವಾದ ಫಲವನ್ನು ಕೊಡತಕ್ಕಂಥ ಯೋಗ ಇರತಕ್ಕಂಥದ್ದೇ ಈ ಅಭಿಜಿತ್ ಮುಹೂರ್ತ ಸೀಗೆ ಹುಣ್ಣಿಮೆ ಈ ದಿನದ ಈ ಸಮಯದಲ್ಲಿ ನಾವು ಉತ್ತರ ದಿಕ್ಕಿಗೆ ಕುಳಿತುಕೊಂಡು ವಿಶೇಷವಾಗಿ ನಾವು ಸೂರ್ಯ ಮಂತ್ರವನ್ನು ಜಪಿಸಬೇಕು. ಆ ವಿಶೇಷವಾಗಿ ಬರತಕ್ಕಂಥ ಮಂತ್ರ ಹೇಗಿರ್ತಪ್ಪ ಅನ್ನತಕ್ಕಂಥದ್ದು ನೋಡಿದಾಗ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಹೋಗುತ್ತೆ. ಮದುವೆಗೆ ಆಗಲಿಲ್ಲದವರು ಮದುವೆ ಆಗತಕ್ಕಂಥದ್ದು, ಸಂತಾನ ಇಲ್ಲದವರಿಗೆ ಸಂತಾನ ಆಗತಕ್ಕಂಥದ್ದು, ಕೆಲಸ ಸಿಗಲಿಲ್ಲದವರಿಗೆ ಕೆಲಸ ಸಿಗತಕ್ಕಂಥದ್ದು, ಆರೋಗ್ಯ ಭಾಗದಲ್ಲಿ ಏನಾದರೂ ಏರುಪೇರು ಆಗಿದ್ದರೂ ಕೂಡ ಅವರ ಪರವಾಗಿ ಬೇರೆಯವರು ಈ ಮಂತ್ರವನ್ನು ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ವಿಶೇಷವಾಗಿರತಕ್ಕಂಥ ಮಂತ್ರ. ಈ ಮಂತ್ರವೇ ವಿಶೇಷವಾಗಿ ಹೇಗಿರುತ್ತಪ್ಪ ಅಂತ ಈ ಮಂತ್ರ ಅಂದರೆ ಹ್ರೀಂ ಘ್ರಾಂ ಸಹ ಸೂರ್ಯಾಯ ನಮಃ ಅಂತ ಹೇಳಿ ಉತ್ತರ ದಿಕ್ಕೆ ಕುಳಿತುಕೊಂಡು 33 ಬಾರಿ ಈ ಮಂತ್ರವನ್ನು ನಾವು ಪಠನೆಯನ್ನು ಮಾಡಿಕೊಳ್ಳುವುದರಿಂದ ಯಾವುದೇ ಒಂದು ವಿಶೇಷವಾಗಿ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕಿಂತ ಮುಂಚೆ ಒಂದು ಫಲವಾಗಿ ಇರತಕ್ಕಂಥ ವಿಶೇಷವಾಗಿ ನಾವು ಪೂಜೆ ದೇವರ ಮುಂದೆ ಒಂದು ಸಂಕಲ್ಪವನ್ನು ಇಟ್ಕೊಳ್ಬೇಕು. ಸಂಕಲ್ಪ ಇಲ್ಲದೆ ಯಾವ ಪೂಜೆ ಪುನಸ್ಕಾರವೂ ಇಲ್ಲ. ಈ ರೀತಿಯಲ್ಲಿ ಈ ಪೂರ್ಣದಿಂದ ವಿಶೇಷವಾಗಿ 1 ಗಂಟೆ 40 ನಿಮಿಷಕ್ಕೆ ಸರಿಯಾಗಿ ಉತ್ತರ ದಿಕ್ಕಿನಲ್ಲಿ ಕುಳಿತುಕೊಂಡು ಯಾರು ಈ ಮಂತ್ರವನ್ನು 33 ಸಾರಿ ಪಠನೆ ಮಾಡುತ್ತಾರೋ ಇದು ಶತಸಿದ್ಧ. ಒಂದೂವರೆ ವರ್ಷದಿಂದ 2 ವರ್ಷದ ಒಳಗೆ ನಿಮಗೆ ಏನು ಅನಿಸಬೇಕೋ, ಈಗ ಸಂಕಲ್ಪ ಏನು ಇಟ್ಕೊಂಡಿರ್ತೀರೋ ಅದು ಈ ಸೀಗೆ ಹುಣ್ಣಿಮೆಯಿಂದ ಬುದ್ಧ ಪೂರ್ಣಿಮೆಯಿಂದ ಫಲದಿಂದ ಕೂಡ ವಿಶೇಷವನ್ನು ಸಿಗೋದಲ್ಲಿ ಯಾವ ರೀತಿಯ ಅನುಮಾನವೇ ಇಲ್ಲ. ಯಾಕಂದರೆ ನಾವು ಇದನ್ನು ನನ್ನ ಜೀವನ ಪರ್ಯಂತವಾಗಿ ಸಾಕಷ್ಟು ಮುಹೂರ್ತಗಳನ್ನು ಕೊಟ್ಟಿದ್ದೇನೆ. ವಿಶೇಷವಾಗಿ ಈ ಮುಹೂರ್ತವನ್ನು ಮಾಡಿಕೊಂಡಂಥವ್ರು, ಹಿಂದೆ ಮಾಡಿದಂಥವ್ರು ವಿಶೇಷ ಸ್ಥಾನಮಾನವನ್ನು ಪಡೆದುಕೊಂಡು ಸಂತಾನ ಬಲ ಆಗಿರತಕ್ಕಂಥದ್ದು, ಮದುವೆ ಆಗಲಿಲ್ಲದವರಿಗೆ ಮದುವೆ ಆಗತಕ್ಕಂಥದ್ದು, ಕಷ್ಟ ಕಾರ್ಪಣ್ಯಗಳಿಲ್ಲದೆ ಕೆಲಸವಿಲ್ಲದೆ ಓದಿಕೊಂಡು ಇಷ್ಟು ಕೂಡ ಕೆಲಸ ಸಿಕ್ಕತಕ್ಕಂಥ ಮನೆಗೆ ಅರ್ಧದಲ್ಲಿ ಮಾಡಿ ನಿಲ್ಲಿಸತಕ್ಕಂಥ ತುಂಬ ಜನರು ಕೂಡ ಈ ಮಂತ್ರದ ಪಠಣೆಯಿಂದ ಆ ಮಂತ್ರ ಶಕ್ತಿನೇ ಹಾಗೆ, ಆ ಸೂರ್ಯನ ಶಕ್ತಿನೇ ಹಾಗೆ, ಈ ರೀತಿಯಾಗಿ ಉತ್ತರ ದಿಕ್ಕೆ ಕೊಂಡು 33 ಬಾರಿ ಪಠಣೆಯನ್ನು ಮಾಡಿಕೊಳ್ಳೋದ್ರಿಂದ ಈ 1 ಗಂಟೆ 40 ನಿಮಿಷದಿಂದ ಮಾಡ್ಕೊಳ್ತಾ ಬನ್ನಿ. ನಿಮಗೆ ಖಂಡಿತವಾಗಿಯೂ ಈ ವಿತಿನ್ 1 ಅವರಲ್ಲಿ ವಿತಿನ್ 2 ಇಯರ್ಸ್ ಒಳಗಡೆ ನಿಮಗೆ ಖಂಡಿತವಾಗಿಯೂ ಶುಭವಾದ ಸುದ್ದಿಯನ್ನು ಕೇಳೋದಕ್ಕೆ ಅನುಮಾನವೇ ಇಲ್ಲ. ಇದು ಶತಸಿದ್ಧ. ಇನ್ನು ಗುರುಜಿ, ಈ ಹಿಂದೆ ಬುದ್ಧ ಪೂರ್ಣಿಮೆ ದಿನ ಅರ್ಧನಾರೀಶ್ವರ ರಥವನ್ನು ಮಾಡ್ತಾ ಇದ್ರು. ಈ ರಥದ ಮಹತ್ವವೇನು, ಯಾಕೆ ಆ ರಥವನ್ನು ಆಚರಿಸಬೇಕು ಅಂತ ಹೇಳಿ? ವಿಶೇಷವಾಗಿ ಒಂದು ಉದಯ ಆದಂಥ ದಿವಸ ನೋಡಿ, ಒಬ್ಬ ಮನುಷ್ಯನ ರೂಪದಲ್ಲಿ, ಶಿವನ ರೂಪದಲ್ಲಿ ಬಂದಂಥ ಅರ್ಧನಾರೀಶ್ವರ ಪಾರ್ವತಿ ಮತ್ತು ಈಶ್ವರ ಒಂದೇ ಮುಖದಲ್ಲಿ ಕಾಣಿಕೊಂಡಿರ್ತಕ್ಕಂಥದ್ದು ಫಲದಲ್ಲಿ. ಯಾಕೆಂದರೆ ಗುರು ಮತ್ತು ಶುಕ್ರನ ಮಿಲನ ನೋಡಿ. ಗುರು ಅನ್ನತಕ್ಕಂಥ ವಿಶೇಷವಾಗಿ ಬರತಕ್ಕಂಥದ್ದೇ ಆ ಶಿವನ, ಮತ್ತು ಹಾಗೂ ಶುಕ್ರ ಅಂತಕ್ಕಂಥ ಸ್ವಸ್ಥಾನದಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ಪಾರ್ವತಿ. ಈ ಈಶ್ವರ ಮತ್ತು ಪಾರ್ವತಿಯ ಏಕಮುಖದಲ್ಲಿ ನೋಡಿಕೊಳ್ಳತಕ್ಕಂಥ ಫಲ ಇರತಕ್ಕಂಥ ವಿಶೇಷವಾಗಿ ಈ
ಅರ್ಧನಾರೀಶ್ವರ. ಈ ಅರ್ಧನಾರೀಶ್ವರ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡ ಶಿವನಿಗೆ ಒಲಿದುಕೊಳ್ಳುವುದಕ್ಕೆ, ಒಂದು ಮುಕ್ತಿ ಪಡೆಯಲಿಕ್ಕೆ, ಒಂದು ಸಾಧನೆ ಪಡೆದಕ್ಕೆ, ಒಂದು ಜ್ಞಾನವನ್ನು ಪಡೆಯೋದಕ್ಕೆ ವಿಶೇಷವಾಗಿರತಕ್ಕಂಥದ್ದು. ವಿಶೇಷವಾಗಿ ಈ ಅರ್ಧನಾರೀಶ್ವರ ಪೂಜೆ ಮಾಡಿಕೊಳ್ಳುವುದರಿಂದ ಶಿವನ ಅನುಗ್ರಹದಿಂದ ಶುಕ್ರ ಮತ್ತು ಗುರುವಿನ ಮಗ. ಯಾಕಂದರೆ ಶುಕ್ರನು ವಿಶೇಷವಾಗಿ ರಾಕ್ಷಸ ವಂಶದಲ್ಲಿ ಬರತಕ್ಕಂತಹ ಗುರುಗಳಾಗಿರುತ್ತಾರೆ. ಗುರುವು ವಿಶೇಷವಾಗಿ ಗುರುವಿನ ಅನುಗ್ರಹದಲ್ಲಿ ಬರತಕ್ಕಂತಹ ಗುರುವಿನ ದಯೆ ಇರುವುದರಿಂದ ಇವೆರಡು ಮಿಲನದಿಂದ ಆಗತಕ್ಕಂಥದ್ದು ಲಗ್ನವೇ ಸಿಂಹ ಲಗ್ನ ಬರತಕ್ಕಂಥದ್ದು ಸೀಮೆ ಹುಣ್ಣಿಮೆಗೆ. ಇದರಿಂದ ವಿಶೇಷವಾಗಿ ಪಾರ್ವತಿ ಮತ್ತು ಈಶ್ವರನ ಮುಖದಲ್ಲಿ ನೋಡತಕ್ಕಂಥ ಅಭಿಜಿನ್ ಮುಹೂರ್ತ. ಈ ಅಭಿಜಿನ್ ಮುಹೂರ್ತದಲ್ಲಿ ಯಾರ್ಯಾರು ಈ ಶುಭವಾಗಿ ನಾನು ಹೇಳಿತಕ್ಕಂಥ ಮಂತ್ರವನ್ನು ಉತ್ತರದಕ್ಕೆ ಕುಳಿತುಕೊಂಡು 30 ಬಾರಿ ಪಠನೆಯನ್ನು ಮಾಡ್ತಾ ಬನ್ನಿ. ನಿಮಗೆ ನಾನು ಹೇಳಿದ ಸಂಕಲ್ಪ ಯಾವುದಕ್ಕೆ ಒಂದು ಈಗ ಹೇಳಿತಕ್ಕಂಥದ್ದು ಸೂರ್ಯನ ಮಂತ್ರವನ್ನು ನಾವು ಪಠನೆಯನ್ನು ಮಾಡಿಕೊಳ್ಳುವುದರಿಂದ, ಇನ್ನೂ ವಿಶೇಷವಾಗಿ ಶುಕ್ರನ ಮಂತ್ರವನ್ನು ಕೂಡ ಪಠನೆಯನ್ನು ಮಾಡಿಕೊಳ್ಳುವುದರಿಂದ ವಿಶೇಷವನ್ನು ಸ್ಥಾನಮಾನ ಸಿಗುವುದರಲ್ಲಿ ಅನುಮಾನವೇ ಇಲ್ಲ. ಇದು ಶತಸಿದ್ಧ. ಓಕೆ ಗುರುಜಿನ ಹುಣ್ಣಿಮೆ ದಿನದಂದು ಬುದ್ಧ ಪೂರ್ಣಿಮಾ ವಿಶೇಷತೆ ಇರೋದ್ರಿಂದ, ಹಾಗಾಗಿ ಯಾವ ದೇವಸ್ಥಾನಕ್ಕೆ ಹೋದರೆ ಒಂದಿಷ್ಟು ಒಳ್ಳೆಯ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳಿ? ವಿಶೇಷವಾಗಿ ಒಂದು ಗುರುವಿನ ಅನುಗ್ರಹ ಬೇಕು. ರಾಯರ ಮಠಕ್ಕೆ ಹೋಗ್ತಿರೋ, ಅಥವಾ ಔದುಂಬರ ವೃಕ್ಷವನ್ನು ಸುತ್ತಿರೋ, ಅಥವಾ ಕುಲದೇವತೆಯನ್ನು ಆರಾಧನೆಯನ್ನು ಮಾಡ್ಕೊಳ್ತಿರೋ, ಇದರಲ್ಲಿ ಪೂಜೆ ಪುನಸ್ಕಾರಕ್ಕೆ ವಿಶೇಷವಾಗಿರುವುದರಿಂದ ಅಮ್ಮನವರ ಆರಾಧನೆ ಮಾಡೋಕ್ಕಂತ ಇದರಲ್ಲಿ ಶುಕ್ರನ ಅನುಗ್ರಹನೇ ಇದೆ, ಅಮ್ಮನವರು ಗುರುವಿನ ಅನುಗ್ರಹನೇ ಇದೆ, ಅರ್ಧನಾರೇಶ್ವರ ಅನ್ನತಕ್ಕಂಥ ವಿಶೇಷವಾಗಿ ಆ ಈಶ್ವರನ ಅರ್ಧನಾರೇಶ್ವರ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ನಮಗೆ ಬರತಕ್ಕಂಥ ಲೋಪದೋಷಗಳೆಲ್ಲವೂ ಕೂಡ ಹೋಗಿ ಹೊಸ ಜೀವನ, ಹೊಸ ಮನುಷ್ಯ, ಹೊಸ ಬಾಳ್ವೆಯನ್ನು ಪಡ್ತಕ್ಕಂತಹ ಜೀವನ. ಗಂಡ ಹೆಂಡತಿರ ಜಗಳವೋ, ಸಂತಾನ ಆಗಲಿದ್ದಕ್ಕದಾಗಲವೋ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊರತೆ ಇದ್ದಂಥ ಪಕ್ಷದಲ್ಲಿಯೂ ಕೂಡ ಈ ಅರ್ಧನಾರೇಶ್ವರಿ ಪೂಜೆಯನ್ನು ಯಾರ್ಯಾರು ಮಾಡ್ಕೋತಿರೋ, ಇನ್ನೂ ವಿಶೇಷವಾಗಿ ಏನು ಹೇಳ್ಬೇಕಂದ್ರೆ ಆ ಚಂದ್ರ ಉದಯ ಆಗ್ತಾ ಇರಬೇಕು. ಸಂಧ್ಯೆ ಕಾಲದಲ್ಲಿ ಚಂದ್ರ ಉದಯ ಆಗತಕ್ಕಂಥ ಕಾಲದಲ್ಲಿ ಒಂದು ಬೆಳ್ಳಿ ಬಟ್ಲಲ್ಲೋ ಅಥವಾ ಒಂದು ತಟ್ಟೆಯಲ್ಲಿ ಏನು ಮಾಡಬೇಕು, ಹಸುವಿನ ಹಾಲನ್ನು ಹಾಕಿಬಿಟ್ಟು ಆ ಚಂದ್ರನ ಬಿಂಬ ಆ ಹಾಲಿನ ತಟ್ಟೆಯಲ್ಲಿ ಕಾಣಬೇಕು. ಆ ಚಂದ್ರನ ಬಿಂಬ ಹಾಲಿನಲ್ಲಿ ತಟ್ಟೆಯನ್ನು ಅದಕ್ಕೆ ಅಗ್ಗೆಯನ್ನು ಕೊಡಬೇಕು ಆ ಚಂದ್ರನಿಗೆ. ಆತ್ರೇಯ ಸ ವಿದ್ಮಹೇ ರೋಹಿಣಿಚ್ಛಾಯ ಧೀಮಿಹಿ ತನ್ನು ಚಂದ್ರ ಪ್ರಚೋದಯಾತ್ ಅಂತೇಳಿ 10 ಬಾರಿ ಅಗ್ಗೆಯನ್ನು ನಮಗೆ ಸಂಕಲ್ಪ ಇಟ್ಕೊಂಡು ಪೂಜೆ ಮಾಡಿದಂಥ ಪಕ್ಷದಲ್ಲಿ ಈ ಸೀಗೆ ಹುಣ್ಣಿಮೆ ಫಲದಿಂದ ಆ ಚಂದ್ರನ ಒಂದು ಹಾಲಿನ ದೃಷ್ಟಿಯಲ್ಲಿ ಚಂದ್ರನ ಬಿಂಬವನ್ನು ಕಾಣೋದ್ರಿಂದ, ಅದಕ್ಕೆ ಒಂದು ತುಪ್ಪದ ಆರತಿಯನ್ನು ಎತ್ತುವುದರಿಂದನೂ ಕೂಡ ನಮಗೆ ಬರತಕ್ಕಂಥ ಲೋಗರುಜನಗಳೋ, ಆಯುಷ್ಯಕ್ಕೆ ಸಂಬಂಧಪಟ್ಟಿದಂಗೋ, ಮದುವೆಗೆ ಸಂಬಂಧಪಟ್ಟಿದ್ದಾಗೋ, ಸಂತಾನ ಸಂಬಂಧಪಟ್ಟಿದ್ದೋ, ಜೀವನದ ವಿಶೇಷವಾಗಿ ಎಲ್ಲ ಭಾಳ ನಗುಮುಖವನ್ನು ಬಡಬೇಕು ಅನ್ನತಕ್ಕಂಥ ವಿಶೇಷವಾಗಿ, ಹಾಗೂ ಮನೆ ಕಟ್ಟಲಿಕ್ಕೆ ಇರತಕ್ಕಂಥ ಲೋಪದೋಷಗಳೆಲ್ಲವೂ ಕೂಡ ಇದ್ದ ಅಂಥ ಪಕ್ಷದಲ್ಲಿ ವಿಶೇಷವಾಗಿ ನಾವು ಅಗ್ಗೆಯನ್ನು ಕೊಡೋದ ಮೂಲಕ, ಚಂದ್ರನಿಗೆ ಅಗ್ಗೆಯನ್ನು ಕೊಡೋದ ಮೂಲಕವಾಗಿ ಆ ಅಗ್ಗೆಯನ್ನು ಆ ಭಗವಂತನಿಗೆ ಮುಟ್ಟಬೇಕು. ಆ ಭಗವಂತನಿಗೆ ಮುಟ್ಟಿದ ಅಂಥ ಪಕ್ಷದಲ್ಲಿ ಎಲ್ಲವನ್ನು ಸಿಗತಕ್ಕಂಥ ಯೋಗ ಬರತಕ್ಕಂಥದ್ದೇ. ವಿಶೇಷವಾಗಿ ಅರ್ಧನಾರೀಶ್ವರ ಪೂಜೆ ಮಾಡಿ ಚಂದ್ರನ ದರ್ಶನ ಹಾಲಿನ ಬಿಂಬದಲ್ಲೇ ನೋಡಿ ಅದಕ್ಕೆ ಆರತಿ ಎತ್ತಿ ನಿಮ್ಮ ಸಂಕಲ್ಪವನ್ನೆಲ್ಲ ಪೂರಿಸುವಂಥ ಶಿವಶಿವ ವಿಶೇಷವಾಗಿ ಬರ್ತಕ್ಕಂತೆ ಈ ಮುಹೂರ್ತದಲ್ಲಿ ಮಾಡ್ಕೊಳ್ತಾ ಹೋಗಿ ಖಂಡಿತವಾಗಿಯೂ ಈ ಮುಂದಿನ ವರ್ಷ ಬರೋಷ್ಟರಲ್ಲಿ ನೀವು ನಮಗೆ ಫೋನ್ ಮಾಡಿ ಖಂಡಿತವಾಗಿ ತಿಳಿಸ್ತೀರ, ಗುರುಗಳೇ ನಮಗೆ ಇಷ್ಟು ಒಳ್ಳೆಯದಾಯಿತು, ಇಂಥ ಕಷ್ಟ ಕಾರ್ಪಣ್ಯಗಳಿತ್ತು, ಇಷ್ಟ ಕಾರ್ಪಣ್ಯಗಳು ಕಡಿಮೆ ಆಗ್ತಾ ಬರ್ತಾಯಿದೆ. ಯಾಕೆಂದರೆ ಆ ದಿವಸವೇ ಹಾಗೆ, ಆ ಒಂದು ಕೇಸರಿ ದಿವಸ, ಆ ಗಜಕೇಸರಿ ದಿವಸ ಅನ್ನೋ ಬರತಕ್ಕಂಥ ಕೇಸರಿಮಯ ಆಗಿ ಬರತಕ್ಕಂಥದ್ದೇ ನಮ್ಮ ಈ ವಿಶೇಷವಾಗಿ ಬರತಕ್ಕಂಥದ್ದೇ ಈ ಸಂಸ್ಕೃತಿಯ ನಾಡಿಗೆ, ನುಡಿಗೆ, ಸೀಗೆ ಹುಣ್ಣಿಮೆಗೆ ವಿಶೇಷ ಫಲ. ಸೀಗೆ ಹುಣ್ಣಿಮೆ 5 ವರ್ಷಕ್ಕೊಮ್ಮೆ ಬರೋದು, ಹಾಗಾಗಿ ಯಾರಿಗೆಲ್ಲ ಶುಭದಾಯಕ, ಯಾವ ರಾಶಿಯವರಿಗೆ ಅಶುಭದಾಯಕ ಅಂತ ತಿಳಿಸ್ಕೊಡಿ. ವಿಶೇಷವಾಗಿ ಈಗ ಪಾಪ ಮೇಷರಾಶಿಯನ್ನು ತಗೊಂಡು ಪಾಪ ವಿಶೇಷವಾಗಿ ಬರತಕ್ಕಂಥದ್ದೇ ಈ ಮೇಷರಾಶಿಯ ಫಲಗಳು ಹೇಗೆ ಬರುತ್ತೆ ಅನ್ನತಕ್ಕಂಥದ್ದು ನೋಡಿದಾಗ, ಮೇಷರಾಶಿಯಲ್ಲೇ ಬುಧ ಉದಯ ಆಗಿದ್ದಾನೆ, ಜ್ಞಾನ ಉದಯ ಆಗತಕ್ಕಂಥದ್ದು ನೋಡಿ. ರಾಶಿಯಲ್ಲೇ ಬುಧ ಒಂದು ಸೂರ್ಯನ ಒಂದು ಕುಜನ ಮನೆಯಲ್ಲಿ ಬುಧ ಉದಯ ಆಗಿದ್ದಾನೆ ಎಂದು ಜ್ಞಾನೋದಯ ಆಗತಕ್ಕಂಥದ್ದೇ. ಹಣಕಾಸು ವಿಚಾರದಲ್ಲಿ ಬಹುತೇಕವಾಗಿ ಯಶಸ್ವಿಯನ್ನು ಕಾಣತಕ್ಕಂಥ ಯೋಗ ಇರತಕ್ಕಂಥದ್ದೇ ಈ ಮೇಷರಾಶಿಯವರು. ಯಾಕಂದರೆ ಧನಸ್ಥಾನದಲ್ಲಿ ಗುರು, ಧನಸ್ಥಾನದಲ್ಲಿ ಶುಕ್ರ, ಧನಸ್ಥಾನದಲ್ಲಿ ರವಿ ಕೂಡ ಇರೋದ್ರಿಂದ ವಿಶೇಷವನ್ನು ಸ್ಥಾನಮಾನವನ್ನು ಪಡೆತಕ್ಕಂಥ ಯೋಗ ಇರುತ್ತೆ ಈ ಮೇಷರಾಶಿಯು ಕೂಡ. ಇನ್ನು ಲಾಭಸ್ಥಾನದಲ್ಲಿ ಶನಿ ಸ್ವಸ್ಥಾನದಲ್ಲಿ ಇರುವುದರಿಂದ ಕೂಡ ಈ ವರ್ಷದಲ್ಲಿ ನಿಮಗೆ ಶುಭ ಫಲದ ಮೇಲೆ ಶುಭ ಬರತಕ್ಕಂಥದ್ದೇ ಈ ಮೇಷರಾಶಿಯ ಫಲದಲ್ಲಿ. ಇನ್ನು ವಿಶೇಷವಾಗಿ ಬರತಕ್ಕಂಥದ್ದು ಮುಂದಿನದಲ್ಲಿ ವೃಷಭ ರಾಶಿ ಅನ್ನತಕ್ಕಂಥ ವಿಶೇಷವಾಗಿ ವೃಷಭ ರಾಶಿಯಲ್ಲೇ ಗುರು ಇನ್ನೂ 1 ವರ್ಷ ಇರ್ತಾನೆ ಭಗವಂತ. ಆ ಗುರು ಅನುಗ್ರಹ ಶುಕ್ರ ಮತ್ತು ರವಿ ಮತ್ತು ಶುಕ್ರ ತಿಂಗಳ ಶುಕ್ರ ಮತ್ತು ರವಿ ಕೂಡ ತಿಂಗಳಿಗೆ ಪಾದಾರ್ಪಣೆ ಮಾಡಿಕೊಳ್ಳತಕ್ಕಂಥದ್ದು.
ವಿಶೇಷವಾಗಿ ಋಷಭ ಅನ್ನತಕ್ಕಂಥ ಫಲಫಲದಲ್ಲಿ ಎಲ್ಲವನ್ನು ಸ್ಥಾನಮಾನವನ್ನು ಸಿಕ್ಕಿ ಬರತಕ್ಕಂಥ ಯುಗಗಳಲ್ಲೇ ಬರತಕ್ಕಂಥ ಫಲಫಲ ಇರತಕ್ಕಂಥದ್ದೇ ವಿಶೇಷವಾಗಿ ಗುರು ಮತ್ತು ಆ ಶುಕ್ರನ ಮೇಲದಿಂದ ಮೇಲದಿಂದೇ ಬರತಕ್ಕಂಥದ್ದೇ ವೃಷಭ ರಾಶಿ ಯೋಗ. ಸಪ್ತಮದಲ್ಲಿ ಚಂದ್ರ ಇರೋದ್ರಿಂದ ಮದುವೆ ಆಗಲಿಲ್ಲದವರಿಗೆ ಎಲ್ಲರಿಗೂ ಕೂಡ ಮದುವೆ ಆಗತಕ್ಕಂಥ ಯೋಗ ಬರತಕ್ಕಂಥದ್ದೇ ವಿಶೇಷವಾಗಿ ಈ ವೃಷಭ ರಾಶಿ ಫಲಫಲದಲ್ಲಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಆ ಮಿಥುನ ರಾಶಿ ಫಲಫಲವನ್ನು ನೋಡುವಾಗ ಆ ಮಿಥುನ ರಾಶಿಯವರು ಸ್ವಲ್ಪ ಗುರುವಿನ ನವಗ್ರಹಗಳ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಬಹಳವಾದ ವಿಶೇಷವನ್ನು ಫಲವನ್ನು ಪಡತಕ್ಕಂಥ ಯೋಗ. ಆ ವಿಶೇಷವನ್ನು ಫಲವನ್ನು ಪಡತಕ್ಕಂಥ ಯೋಗವೇ ಈ ಮಿಥುನ ರಾಶಿ. ಯಾಕೆಂದರೆ ವ್ಯಯಸ್ಥಾನದಲ್ಲಿ ಗುರು, ವ್ಯಯಸ್ಥಾನದಲ್ಲಿ ಶುಕ್ರ, ವ್ಯಯಸ್ಥಾನದಲ್ಲಿ ರವಿ ಇರುವುದರಿಂದ ಈ ವಿಶೇಷದಲ್ಲಿ ಈ ನವಗ್ರಹಗಳ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಈ ಬರತಕ್ಕಂಥ ಫಲಫಲ ವಿಶೇಷವಾಗಿ ಬರತಕ್ಕಂಥದ್ದು. ವಿಶೇಷವಾಗಿ ಮುಂದಿನ ಭಾಗದಲ್ಲಿ ಕಟಕರಾಶಿಯ ಫಲಫಲವನ್ನು ನೋಡುವಾಗ ಆ ಕಟಕರಾಶಿಯ ಫಲಫಲದಲ್ಲಿ ವಿಶೇಷವಾಗಿ ಕಟಕರಾಶಿ ಈ ಹುಣ್ಣಿಮೆ ಫಲದಿಂದ ಕಟಕರಾಶಿಯಲ್ಲಿ ಯಾರ್ಯಾರು ಇರ್ತಾರೋ ಅವರು ಎಲ್ಲರಿಗೂ ಕೂಡ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ. ಆ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗದಲ್ಲಿ ವಿಶೇಷವಾಗಿ ಒಂದು, ಯಾಕೆಂದರೆ ಲಾಭಸ್ಥಾನದಲ್ಲಿ ಗುರು, ಲಾಭಸ್ಥಾನದಲ್ಲಿ ಶುಕ್ರ, ಲಾಭಸ್ಥಾನದ ರವಿ ಇರುವುದರಿಂದಲೂ ಕೂಡ ಈ ಫಲದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಸಿಗತಕ್ಕಂಥ ಯೋಗ. ಓಕೆ ಗುರುಜಿ, ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಳ್ಳೋಣ. ಅದಾದ ಬಳಿಕ ಯಾವೆಲ್ಲ ರಾಶಿಯವರ ಶುಭ ಫಲ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ. ಚಿಕ್ಕ ವಿರಾಮ. ಶ್ರೀ ಕೇರಳ ಭಗವತಿ ದೇವಿ ಜ್ಯೋತಿಷ್ಯ ಕೇಂದ್ರ. ಕಾಲ ಎಷ್ಟೇ ಬದಲಾದರೂ ಮನುಷ್ಯನಲ್ಲಿನ ಕೆಲವು ನಂಬಿಕೆಗಳನ್ನ ತೆಗೆದುಹಾಕುವುದಕ್ಕೆ ಆಗುವುದಿಲ್ಲ. ಆದರೆ ಕಷ್ಟ ಬಂದಾಗ ಮೊರೆ ಹೋಗುವುದು ಜ್ಯೋತಿಷ್ಯ ಶಾಸ್ತ್ರವನ್ನ. ಪಂಡಿತ್ ರವಿಶಂಕರ್ ಶಾಸ್ತ್ರಿ ಎಂಬ ಸುಪ್ರಸಿದ್ಧ ಜ್ಯೋತಿಷ್ಯರು ಅಷ್ಟಮಂಗಳ ಪ್ರಶ್ನೆಯಿಂದ ನಿಮ್ಮ ಭೂತ, ವರ್ತಮಾನ, ಭವಿಷ್ಯತ್ತನ್ನು ಕರಾರುವಕ್ಕಾಗಿ ಹೇಳುತ್ತಾರೆ. ಇವರು 64 ದಶ ಮಹಾವಿದ್ಯೆಗಳಲ್ಲೂ ಅಗಾಧ ಪಾಂಡಿತ್ಯವನ್ನು ಪಡೆದಿದ್ದಾರೆ. ಇವರಲ್ಲಿ ಎಲ್ಲಾ ರೀತಿಯ ಕಠಿಣ ಸಮಸ್ಯೆಗಳಿಗೂ ಪರಿಹಾರವಿದೆ. ಮದುವೆ ಸಮಸ್ಯೆಗಳು, ಪ್ರೇಮ ವೈಫಲ್ಯಗಳು, ಆರೋಗ್ಯ ಸಮಸ್ಯೆ, ವ್ಯಾಪಾರದಲ್ಲಿ ಏರುಪೇರು, ದಾಂಪತ್ಯದಲ್ಲಿ ಕಲಹ, ಮಾನಸಿಕ ಅಶಾಂತಿ, ಮಾಟ ಮಂತ್ರದೋಷ ಹಾಗೂ ಸ್ತ್ರೀ ಪುರುಷ ವಶೀಕರಣದಂತಹ ಎಲ್ಲೂ ಪರಿಹಾರವಾಗದ ಸಮಸ್ಯೆಗಳಿಗೆ ಅನಾದಿ ದೈವಶಕ್ತಿ ಪ್ರೇರಣೆಯಿಂದ 600 ವರ್ಷದ ಪ್ರಾಚೀನ ಷಡಶರ ತಂತ್ರಗಳಿಂದ ಹಾಗೂ ಪಂಚಭೂತ ಮಹಾ ಸಪ್ತ ಋಷಿಗಳ ವಶಿಷ್ಠ ಸಿದ್ಧಿಯಿಂದ ನಿಮ್ಮ ಯಾವುದೇ ಕಠಿಣ ಹಾಗೂ ರಹಸ್ಯ ವೈಯಕ್ತಿಕ ಸಮಸ್ಯೆಗಳಿಗೆ ಕೇವಲ 9 ದಿನಗಳಲ್ಲಿ ಶಾಶ್ವತವಾದ ಪರಿಹಾರವನ್ನು ಮಾಡಿಸಿಕೊಡುತ್ತಾರೆ. ಶ್ರೀ ಕೇರಳ ಭಗವತಿ ದೇವಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ರವಿಶಂಕರ್ ಶಾಸ್ತ್ರಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9908882824. ಆತ್ಮಜ್ಞಾನ ಎಂಬುದು ಆಧ್ಯಾತ್ಮಿಕ ಪಥಕ್ಕೆ ಹೊಸ ಹಾದಿಯನ್ನ ತೆರೆದುಕೊಡುತ್ತೆ. ಆತ್ಮ ಒಂದೇ ಆದರೂ ಅನಂತ ಕೋಟಿ ಆಗ್ಯಾವಲ್ಲ ಆತ್ಮಗಳು, ಅನಂತ ಕೋಟಿ ಜೀವಕೋಟಿಗಳಾಗ್ಯಾವಲ್ಲ. ಎಷ್ಟು ಜೀವಕೋಟಿಗಳದಾವಲ್ಲ ಅವೆಲ್ಲ ಆತ್ಮಗಳು. ಜೀವನದ ಕ್ಲಿಷ್ಟ ಸಮಸ್ಯೆಗಳ, ಆಧ್ಯಾತ್ಮಿಕ ಪ್ರಶ್ನೆಗಳ ಅಥವಾ ಬಗೆಹರಿಯದ ಸಮಸ್ಯೆಗಳಿಗೆ ಪರಿಹಾರದ ಮಾರ್ಗ ಇಲ್ಲಿದೆ. ಮನುಷ್ಯನಾದ್ಮ್ಯಾಗ ಮನುಷ್ಯ ಧರ್ಮನ ಪರಿಪಾಲನೆ ಮಾಡಬೇಕು. ಮನುಷ್ಯ ಧರ್ಮ ಪರಿಪಾಲನೆ ಮಾಡಿದಾಗ ಅವನಿಗೊಂದು ಸಾರ್ಥಕತೆ ಬರ್ತದೆ. ಇದು ಪವಿತ್ರವಾದ ಜೀವನ. ಮುಂದೆ ಒಳ್ಳೇದಾಗ್ತದೆ, ಈಗ ಒಳ್ಳೇದಾಗ್ತದೆ, ಹಿಂದೆ ಒಳ್ಳೇದಾಗ್ತದೆ. ವ್ಯಕ್ತಿಗತ ಸಲಹೆ ಮತ್ತು ಆತ್ಮಶಾಂತಿಗಾಗಿ ಇಲ್ಲಿ ಸಲಹೆಯನ್ನ ಪಡೆಯಬಹುದು. ಅವನು ನಿರಂತರವಾಗಿ ಯಾವತ್ತೂ ಯಾವ ಕಾಲಕ್ಕೂ ಇರೋನು ಶಕ್ತಿ, ಮಹಾನ್ ಶಕ್ತಿ. ಅದು ನಮಗೆ ಸಂಪೂರ್ಣವಾಗಿ ಬರಬೇಕಾದ್ರೆ ನಾವು ಬರಬೇಕಾದ್ರೆ ಅದಕ್ಕೆ ತಲೆಬಾಗ್ತಾನೆ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸಬೇಕಾ? ನೆಮ್ಮದಿಯ ಜೀವನ ನಿಮ್ಮದಾಗಬೇಕಾ? ಈ ಕಷ್ಟ ಕಾರ್ಪಣ್ಯಗಳು ಮನುಷ್ಯನ ಬರಲಿಕ್ಕೆ ಬೇಕು. ಆನಂದ ಆಗರಲ್ಲ ಮನುಷ್ಯ ಜೀವನ ಅಂದ್ರೆ. ಸತ್ಯ ಯಾವುದು ಮಿಥ್ಯ ಯಾವುದು ಮಥನ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದ್ಯಾ? ಭಕ್ತಿಯೊಳಗೆ ಹಂಗ ವಿಚಾರ ಮಾಡಿದ್ರೆ ನಾರದ ಸೂತ್ರ ಪ್ರಕಾರ ನವವಿಧ ಭಕ್ತಿಗಳದಾವೆ. ಆ ಭಕ್ತಿಯೊಳಗೆ ಯಾವ ತೋದ್ರೂ ಪರಿಪೂರ್ಣ ಇರೋದು ಅದು ಭಕ್ತಿ. ಜೀವನದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಗುರೂಜಿ ಅವರು ಉಚಿತ ಸಲಹೆಗಳನ್ನ ಕೊಡ್ತಾರೆ. ಈ ಕಷ್ಟ ಕಾರ್ಪಣ್ಯಗಳು ಮನುಷ್ಯನ ಬರಲಿಕ್ಕೆ ಬೇಕು. ಇದು ಆನಂದ ಆಗರಲ್ಲ ಮನುಷ್ಯ ಜೀವನ ಅಂದ್ರೆ. ಆತ್ಮಜ್ಞಾನಿ ಶ್ರೀ ಯೋಗಿ ಸುರೇಂದ್ರಾನಂದ ಹಂಸ ಅವರು ಆತ್ಮಶ್ರದ್ಧೆಯ ಉತ್ತರಗಳನ್ನ ನೀಡ್ತಾರೆ. ಬ್ರಹ್ಮಾಂಡ ತುಂಬ ಇರುವುದಲ್ಲ, ಇರುವುದು ಒಂದೇ ವಸ್ತು, ಒಂದೇ ಆತ್ಮ. ಆದ್ರೆ ಅದಕ್ಕೆ ಪರಮಾತ್ಮ ಅಂತ ಶ್ರೇಷ್ಠ ಆತ್ಮ. ಒಂದು ಸಣ್ಣ 84 ಕೋಟಿ ಜೀವರಾಶಿಗಳು ಇರೋದು ಆತ್ಮ ಒಂದೇ ಒಂದು. ನೀವು ಕೇಳ ಬಯಸುವ ಪ್ರಶ್ನೆಗಳನ್ನ ವಾಟ್ಸ್ಆಪ್ ಮೂಲಕ ವಿಡಿಯೋ ಮಾಡಿ ಅಥವಾ ವಾಯ್ಸ್ ನೋಟ್ ಮೂಲಕ ನಮಗೆ ಕಳುಹಿಸಿ. ನಿಮ್ಮ ಪ್ರಶ್ನೆಗಳನ್ನ ಈ ಸಂಖ್ಯೆಗೆ ಕಳುಹಿಸಿ. ಮೊಬೈಲ್ ನಂಬರ್ 7022303343.
ಆತ್ಮ ಸಂವಾದ, ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಅದ್ವಿತೀಯ ಉತ್ತರಗಳು. ವೀಕ್ಷಿಸಿ ಪ್ರತಿದಿನ 7 ಗಂಟೆಗೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಗುರುಜಿಯವರು ರಾಶಿಗಳ ಫಲಾನುಫಲವನ್ನ ತಿಳಿಸ್ಕೊಡ್ತಾ ಇದ್ರು. ಗುರುಜಿ, ಸಿಂಹ ರಾಶಿಯವರ ಫಲಾನುಫಲ ಹೇಗಿದೆ ಅಂತ? ವಿಶೇಷವಾಗಿ ಈ ಸಿಂಹರಾಶಿಯಲ್ಲೇ ಈ ಒಂದು ಅಭಿಜಿತ್ ಮುಹೂರ್ತದಲ್ಲಿ ವಿಶೇಷವಾಗಿ ನಾವು ಮಾಡಿಕೊಳ್ಳತಕ್ಕಂಥ ಫಲ. ಈ 1 ಗಂಟೆ 40 ನಿಮಿಷಕ್ಕೆ ನಾವು ಈ ದಿನದ ದಿನಗುಂಡಲಿಯನ್ನು ನೋಡಿದಾಗ ಸಿಂಹ ಲಗ್ನ ಉದಯ ಆಗುತ್ತೆ. ಆ ಲಗ್ನಾಧಿಪತಿಯೇ ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ಇರೋದರಿಂದ, ಯಾವಾಗ ಕರ್ಮಸ್ಥಾನದಲ್ಲಿ ಸೂರ್ಯ ಇರ್ತಾನೋ, ಕರ್ಮಸ್ಥಾನದಲ್ಲಿ ಶುಭಯೋಗ ಇರ್ತವೋ, ಕರ್ಮಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಪಾಪಗಳ ಫಲವನ್ನು ಬರತಕ್ಕಂಥದ್ದು. ಕರ್ಮಸ್ಥಾನದಲ್ಲಿ ವಿಶೇಷವಾಗಿ 3 ಶುಭಗ್ರಹ ಇರೋದರಿಂದ ಸಿಂಹರಾಶಿಯವರಿಗೆ ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ವಿಶೇಷವನ್ನು ಸ್ಥಾನಮಾನ ಪಡೆತಕ್ಕಂಥದ್ದು. ರಾಜಕೀಯ ರಂಗದಲ್ಲಿ ಇರುವ ಸಿಂಹರಾಶಿಯಲ್ಲಿ ಯಾರ್ಯಾರು ಇರ್ತಾರೋ ಅವರಿಗೆ ಕೂಡ ಜಯಭಾರಿಯನ್ನು ಬಾರಿಸಿಕೊಳ್ತಕ್ಕಂಥ ಫಲ ಇರತಕ್ಕಂಥದ್ದು ವಿಶೇಷವಾಗಿ. ಯಾಕೆಂದರೆ ಆ ಕರ್ಮಸ್ಥಾನದಲ್ಲಿ ವಿಶೇಷ ಅನ್ನತಕ್ಕಂಥ ಹಾಗೆ ಕರ್ಮಸ್ಥಾನದಲ್ಲಿ ಬರತಕ್ಕಂಥ ಸೂರ್ಯನ ಅನುಗ್ರಹದಿಂದ, ಆ ಸೂರ್ಯನ ಅನುಗ್ರಹ ಇದೆ ಅನ್ನತಕ್ಕಂಥ ವಿಶೇಷವಾಗಿ ನಾವು ಮಾಡತಕ್ಕಂಥ ವೃತ್ತಿ ರಂಗದಲ್ಲೂ ಕೂಡ ಯಶಸ್ವಿಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ಕೆಲಸ ಬರತಕ್ಕಂಥದ್ದು ಸಿಂಹರಾಶಿಯವರು. ಸಿಂಹರಾಶಿಯವರು ವಿಶೇಷವಾದ ಸ್ಥಾನಮಾನವನ್ನು ಸಿಗತಕ್ಕಂಥದ್ದು. ನೀವು ಸಂಕಲ್ಪ ಇಟ್ಕೊಂಡು ಏನಾದರೂ ಒಂದು ಮಾಡ್ಕೊಳ್ಳಿ, ನಿಮಗೆ ಮದುವೆ ವಿಳಂಬ ಆಗಿದೆಯೋ, ಮನೆ ಕಟ್ಟೋದಕ್ಕೆ ಪ್ರಾರಂಭಕ್ಕೆ ಏನಾದರೂ ವಿಳಂಬ ಆಗಿದೆಯೋ, ಹಾಗೂ ಸಂತಾನದಲ್ಲಿ ಏನಾದರೂ ಲೋಪದೋಷಗಳು ಇತ್ತು ಅನ್ನತಕ್ಕಂಥದ್ದು ಪಕ್ಷದಲ್ಲೂ ಕೂಡ ಎಲ್ಲವನ್ನು ಈ ಸೀಗೆ ಪೂರ್ಣಿಮೆಯಿಂದ ವಿಶೇಷವಾಗಿ ಅದರಲ್ಲೂ ಕೂಡ ಈ 1 ಗಂಟೆ 40 ನಿಮಿಷ ಕೊಟ್ಟಿದ್ದೆ ಅಭಿಜಿತ್ ಮುಹೂರ್ತದಲ್ಲಿ ಈ ನಿಮ್ಮ ರಾಶಿಯಲ್ಲೇ ಸಿಗೋದರಿಂದ ವಿಶೇಷವನ್ನು ಸ್ಥಾನ ಮಾಡೋ ಸಿಗೋದಲ್ಲಿ ಅನುಮಾನವೇ ಇಲ್ಲ, ಇದು ಶತಸಿದ್ಧ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಹೋಗತಕ್ಕಂಥದ್ದೇ ಕನ್ಯಾ ರಾಶಿ. ಆ ಕನ್ಯಾ ರಾಶಿ ಫಲವನ್ನು ನೋಡುವಾಗ ನಿಮಗೆ ಭಾಗ್ಯಸ್ಥಾನದಲ್ಲಿ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ಒಂದು ಗುರುವಿನ ಅನುಗ್ರಹದಿಂದ ಮದುವೆ ಆಗಲಿಲ್ಲದವರಿಗೆಲ್ಲ ಮದುವೆ ಆಗತಕ್ಕಂಥದ್ದು. ಕನ್ಯಾ ಅನ್ನತಕ್ಕಂಥ ವಿಶೇಷವಾಗಿ ಎಷ್ಟೇ ಸ್ಥಾನ ಬಂದು 5 ಆದಾಯ 5 ನಿಮಗೆ ಅರ್ಧ ಎಷ್ಟು ಸಮಸಮವಾಗಿ ಬರತಕ್ಕಂಥ ಫಲ ಕಂದಾಯದ ಫಲದಲ್ಲೂ ಕೂಡ ನಿಮಗೆ ವಿಶೇಷವನ್ನು ಸ್ಥಾನಮಾನವನ್ನು ಸಿಗತಕ್ಕಂಥದ್ದು. ಗುರುವಿನ ಅನುಗ್ರಹ, ಶುಕ್ರನ ಅನುಗ್ರಹ, ಇನ್ನು ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ವಿಶೇಷವಾಗಿ ಒಂದು ಆ ಸೂರ್ಯನ ಒಂದು ಫಲ ಇದೆ ಅನ್ನತಕ್ಕಂಥ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಶುಭದ ಮೇಲೆ ಶುಭ ಫಲ ಬರತಕ್ಕಂಥದ್ದೇ ವಿಶೇಷವಾಗಿ ಈ ಕನ್ಯಾ ರಾಶಿಯವರು. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ನೋಡಿದಾಗ ತುಲಾರಾಶಿ. ಆ ತುಲಾರಾಶಿ ಫಲವನ್ನು ನೋಡುವಾಗ ಆ ರಾಶಾಧಿಪತಿಯೇ ಅಷ್ಟಮದಲ್ಲಿ ಕೂತು ಬಿಟ್ಟಿದ್ದಾನೆ. ಅಷ್ಟಮದಲ್ಲಿ ಕೂತಿದ್ದಾನೆ ಅಂದರೆ ನಿಮಗೇನು ಸಂಕಟ ಬಂದಾಗ ವೆಂಕಟರಮಣ ಅನ್ನತಕ್ಕಂಥದ್ದು ಫಲ ನೋಡಿ ಇಲ್ಲಿ ಸಿಗ್ತದೆ ನಿಮಗೆ ಫಲ. ನೋಡಿ, ಶುಕ್ರನ ಸ್ಥಾನದಲ್ಲಿ ಇದ್ದರೂ ಕೂಡ ಶುಕ್ರನ ಅಷ್ಟಮದಲ್ಲಿ ಕುಳಿತುಕೊಂಡಾಗ ಆರೋಗ್ಯದ ಭಾಗದಲ್ಲಿ ಏರುಪೇರಾಗತಕ್ಕಂಥದ್ದು. ಈ ಆರೋಗ್ಯದ ಭಾಗ ಏರುಪೇರಾಗತಕ್ಕಂಥದ್ದು ವಿಶೇಷವಾಗಿ ಅರ್ಧನಾರೀಶ್ವರಿ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ವಿಪರೀತ ರಾಜಯೋಗ ಬರತಕ್ಕಂಥ ಫಲ ಇರತಕ್ಕಂಥ ವಿಶೇಷವಾಗಿ ಆ ಲಗ್ನದ ಮುಹೂರ್ತದಲ್ಲಿ. ಆ ಲಗ್ನ ಮುಹೂರ್ತವೇ ಹಾಗೆ. ಆ ಲಗ್ನ ಮುಹೂರ್ತದಲ್ಲಿ ಬರತಕ್ಕಂಥದ್ದು ವಿಶೇಷವನ್ನು ಸ್ಥಾನಮಾನವನ್ನು ಬರತಕ್ಕಂಥದ್ದು, ಫಲವನ್ನು ಸಿಗತಕ್ಕಂಥದ್ದು ಈ ರೀತಿ ಇರುತ್ತೆ. ತುಲಾರಾಶಿಯವರಿಗೆ ವಿಶೇಷವಾಗಿ ಅರ್ಧನಾರೀಶ್ವರ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡೆ ನಿಮಗೆ ಜ್ಞಾನ ಉದಯ ಆಗತಕ್ಕಂಥದ್ದೇ ಫಲದಲ್ಲಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ವೃಶ್ಚಿಕ ರಾಶಿ. ಆ ವೃಶ್ಚಿಕ ರಾಶಿಯ ಫಲವನ್ನು ನೋಡುವಾಗ ಚಂದ್ರನ ನೀಚ ಸ್ಥಾನದಲ್ಲಿ ಇದ್ದರೂ ಕೂಡ ಸಪ್ತಮದಲ್ಲಿ 3 ಗ್ರಹಗಳು ಏನು ಫಲ ನೋಡಿ ವಿಶೇಷವಾಗಿ ಬರತಕ್ಕಂಥ ಚಂದ್ರನ ಇದರಿಂದ ಸಪ್ತಮದಲ್ಲೇ ಬರತಕ್ಕಂಥ 3 ಗುರುವಿನ ಅನುಗ್ರಹ, ಗುರುವಿನ ಒಂದು ಉಪದೇಶ, ಬುದ್ಧನ ಒಂದು ಅನುಗ್ರಹ, ತಂದೆ ತಾಯಿಗಳ ಆಶೀರ್ವಾದ, ಶುಕ್ರನ ಮಹಾಲಕ್ಷ್ಮೀ ತಾಬಿದ್ಮೇಹ ವಿಷ್ಣುಪತ್ತಕ್ಷದೀಮಿ ತನ್ನು ಲಕ್ಷ್ಮೀ ವಿದ್ಯೆ ಕೇಸರಿಮಯ. ಈ ಲಕ್ಷ್ಮೀ ಕೇಸರಿ ಅನ್ನತಕ್ಕಂಥದ್ದು ಬಂದಿದ್ದೇ ವಿಶೇಷವಾಗಿ ಕೇಸರಿ ಲಕ್ಷ್ಮಿ ಅನ್ನತಕ್ಕಂಥ ಫಲವನ್ನು ಬರತಕ್ಕಂಥ ಸಪ್ತಮದಲ್ಲಿ ಈ 3 ಗ್ರಹಗಳು ಇರೋದರಿಂದ ಶುಭ ಫಲದ ಮೇಲೆ ಶುಭವನ್ನು ಬರತಕ್ಕಂಥ ಯೋಗ. ರವಿಯ ಸ್ಥಾನದಲ್ಲೂ ಕೂಡ ಸಪ್ತಮದಲ್ಲಿ ರವಿ ಇದ್ದಾನೆಂದು ಒಂದು ತಾಪತ್ಯ ತೊಂದರೆಗಳು ಬಂದರೂ ಕೂಡ ಒಂದು ವೃತ್ತಿಗೆ ಸಂಬಂಧಪಟ್ಟದಂಗೆ ಆ ಒಂದು ಸೂರ್ಯನ ಅನುಗ್ರಹದಿಂದ ವಿಶೇಷವಾಗಿ ನಾನು ಹೇಳಿದಂಥ ಮಂತ್ರವನ್ನು ನೀವು ಉತ್ತರಕ್ಕೆ ಕಳೆದುಕೊಂಡು ಈ ರೀತಿ 33 ಬಾರಿ ನೀವು ಹೇಳಿಕೊಳ್ಳುವುದರಿಂದ ಶುಭ ಫಲದ ಮೇಲೆ ಶುಭ ಫಲತೆ ಇಂದಿನ ವೃಶ್ಚಿಕ ರಾಶಿಯ ಫಲದಲ್ಲಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಧನುಸ್ಸು ರಾಶಿ. ಆ ಧನುಸ್ಸು ರಾಶಿ ಫಲವನ್ನು ನೋಡುವಾಗ ಆ ರಾಶಾಧಿಪತಿಯಲ್ಲಿ ವಿಶೇಷವಾಗಿ ಎಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ, ಷಷ್ಠಾಷ್ಟಕದಲ್ಲಿ ಶತ್ರುಗಳಿಂದ ಭಯ ಆಗತಕ್ಕಂಥದ್ದು, ಶತ್ರುಗಳು ಸಂಹಾರ ಆಗತಕ್ಕಂಥದ್ದು, ಶತ್ರುಗಳಿಂದ ಅಶುಭ ಫಲವನ್ನು ಪಡೆತಕ್ಕಂಥ ಯೋಗ. ಹಾಗೂ ವಿಶೇಷವಾಗಿ ತೃತೀಯ ಸ್ಥಾನದಲ್ಲಿ ಒಂದು ಶನೀಶ್ವರ ಇದ್ದಾನೆ ಅಂದರೆ ಎಲ್ಲವನ್ನೂ ರೀತಿಯನ್ನು ಹೊಡೆದಾಡತಕ್ಕಂಥ ಫಲ ಇರತಕ್ಕಂಥ ವಿಶೇಷವಾಗಿ ಶನಿ ಅನುಗ್ರಹ. ರಾಹು ಕೇಂದ್ರಾದಿತ್ಯ ಯೋಗದಲ್ಲಿ ಮನೆಯಲ್ಲಿ ಸಂತೋಷ ಕಡಿಮೆ, ಅತೃಪ್ತಿ ಆಗತಕ್ಕಂಥದ್ದು,
ಒಂದು ಕುಜದೋಷವನ್ನು ಕಾಣತಕ್ಕಂಥದ್ದು, ಒಂದು ಸರ್ಪದೋಷವನ್ನು ಕಾಣತಕ್ಕಂಥದ್ದು. ಅದಕ್ಕೋಸ್ಕರ ವಿಶೇಷವಾಗಿ ನೀವು ಈ ಹುಣ್ಣಿಮೆದಿಂದ ವಿಶೇಷವಾಗಿ ನೀವು ಏನು ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ರಾಹುಕಾಲದಲ್ಲಿ ಅಮ್ಮನವರಿಗೆ ಒಂದು ತುಪ್ಪದ ದೀಪವನ್ನು ಬೆಳಗಿಕೊಳ್ಳುವುದರಿಂದ ಒಂದು ಸಂಕಲ್ಪ ಇಟ್ಕೊಂಡು ಅಮ್ಮನವರಿಗೆ ವಿಶೇಷವಾಗಿ ತುಪ್ಪದ ದೀಪವನ್ನು ಬೆಳೆದುಕೊಳ್ಳಿ. ಆ ತುಪ್ಪದ ಬೆಳಕನ್ನು ಬೆಳೆದುಕೊಂಡಿದ್ದ ವಿಶೇಷವಾಗಿ ನಿಮಗೆ ಆ ಗುರುವಿನ ಅನುಗ್ರಹ, ಆ ಶುಕ್ರನ ಅನುಗ್ರಹ, ಆ ರಾಹುದೋಷವು ಹಾಗೂ ವಿಶೇಷವಾಗಿ ಬರತಕ್ಕಂಥ ಕುಜದೋಷವೆಲ್ಲನೇ ಹಾಗೆ ಉಗ್ರವೀರ ಮಹಾವಿಷ್ಣು ಜ್ವಾಲತೋ ಸರ್ವತಮುಖಂ ನರಸಿಂಹಂ ಭೀಷಣ ಬುದ್ಧಮುಕ್ತಿಮಂ. ಯಾಕಂದರೆ ಇದನ್ನೆಲ್ಲ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಜಯಂತಿಯನ್ನು ಕೂಡ ಆರಾಧನೆ ಮಾಡಿಕೊಂಡು ಆ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ಅನುಗ್ರಹದಿಂದನೂ ಕೂಡ ಈ ಕುಜದೋಷ ಎಲ್ಲವೂ ಕೂಡ ನಿವಾರಣೆಯಾಗಿ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಮಾಡತಕ್ಕಂಥ ಸಾಧನೆಯಲ್ಲಿ ಇರಬೇಕು. ಸಾಧನೆ ಬೇಕು. ಆ ಸಾಧನೆಯನ್ನು ಮಾಡಿಕೊಂಡಂಥ ಪಕ್ಷದಲ್ಲಿ ಎಲ್ಲ ರೀತಿಯಲ್ಲಿ ಶುಭದ ಮೇಲೆ ಶುಭವನ್ನು ಬರತಕ್ಕಂಥ ಯೋಗ ಬರತಕ್ಕಂಥದ್ದೇ ಈ ಧನುಸ್ಸು ರಾಶಿಯಲ್ಲಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ನೋಡತಕ್ಕಂಥ ಮಕರ ರಾಶಿ. ಆ ಮಕರ ರಾಶಿ ಫಲ ಹೇಗಿರುತ್ತಪ್ಪ ಅಂದರೆ ಪಂಚಮ ಸ್ಥಾನದಲ್ಲಿ ವಿಶೇಷವಾಗಿ ಬಂದ ಗುರುವಿನ ಅನುಗ್ರಹ ನೋಡಿ. ಸಾಡೆಶಾ ಶನಿ ಇದ್ದರೂ ಕೂಡ ಆ ಸಾಡೆಶಾ ಶನಿಯು ಕೂಡ ಧನಸ್ಥಾನದಲ್ಲಿ ಮಂದಗತಿಯಾಗಿ ಬಂದರೂ ಕೂಡ ವಿಶೇಷವನ್ನು ಸ್ಥಾನಮಾನವನ್ನು ಬರತಕ್ಕಂಥ ಯೋಗ. ಆ ಸ್ಥಾನಮಾನವನ್ನು ಬರತಕ್ಕಂಥ ಯೋಗದಲ್ಲೂ ಕೂಡ ತೃತೀಯ ಸ್ಥಾನದಲ್ಲಿ ಕುಜ ಇದ್ದಾನೆ. ಕುಜನ ಒಂದು ಅನುಗ್ರಹ, ನಾಗದ ಒಂದು ಅನುಗ್ರಹ, ಎಷ್ಟೇ ಸರ್ಪ ದೋಷಗಳು ನಾಗದ ದೋಷ ಇದ್ದರೂ ಕೂಡ ಈ ಮಕರ ರಾಶಿಗಳು ಎಲ್ಲ ಇಷ್ಟು ವರ್ಷ, ಯಾಕಂದರೆ ಸಾಡೆಶಾ ಶನಿ ಇದ್ದು ನಿಮಗೆ ಏಳು ವರ್ಷ ತುಂಬಾ ನಿಮಗೆ ಎಲ್ಲ ರೀತಿಯಲ್ಲೂ ಕಾಡ್ತಕ್ಕಂಥ ಬಂದಿದ್ದು. ಈ ಸೀಗೆ ಹುಣ್ಣಿಮೆ ಫಲದಿಂದ ವಿಶೇಷವಾಗಿ ನಿಮಗೆ ಬರತಕ್ಕಂಥ ಪದ್ಧತಿಯಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ವಿಶೇಷವನ್ನು ಸ್ಥಾನಮಾನವನ್ನು ಸಿಗತಕ್ಕಂಥದ್ದೇ ಮಕರ ರಾಶಿ. ವಿಶೇಷವಾಗಿ ಇನ್ನು ಆ ಚಂದ್ರನ ಅನುಗ್ರಹದಿಂದನೂ ಕೂಡ ನಿಮಗೆ ಶುಭ ಫಲದ ಮೇಲೆ ಶುಭ ಫಲದ ಮೇಲೆ ಶುಭ ಫಲ, ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂತಹ ಯೋಗ ಬರತಕ್ಕಂತೆ ಈ ಮಕರ ರಾಶಿಯ ಇಂದಿನ ವಿಶೇಷತೆಯಲ್ಲಿ. ಗುರುಜಿ, ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಮುರಳಿ ಅಂತ ಕಾಲ್ ಮಾಡಿದ್ದಾರೆ. ಸರ್, ಗುರುಜಿ ಇದ್ದಾರೆ, ನಿಮ್ಮ ನೇರವಾಗಿ ಮಾತನಾಡ್ಬೋದು. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗುರುಜಿ, ಚೆನ್ನಾಗಿ ಬರ್ತಾ ಇರುತ್ತೆ. ನೀವ್ ಹೇಳಿದೆಲ್ಲ ನಾವು ಫಾಲೋ ಮಾಡ್ತಾ ಇರ್ತೀವಿ. ನೀವೇ ಲಾಸ್ಟ್ ಟೈಮ್ ಒಂದು ಹೇಳಿದ್ವಿ, ಅದನ್ನ ಫಾಲೋ ಮಾಡಿದ್ರೆ ಅದು ಫಾಲೋ ಮಾಡ್ದಂಗೆನೆ ಅದು ಒಳ್ಳೆ ರಿಸಲ್ಟ್ ಸಿಕ್ತು ಗುರುಜಿ. ಧನ್ಯವಾದ. ತುಂಬ ಖುಷಿ ಆಗುತ್ತೆ ನಮಗೆ, ಯಾಕೆಂದರೆ ನಾವು ಹೇಳಿದಂಥ ನೀವು ಫಾಲೋ ಮಾಡ್ತಾ ಬಂದ ಅಂತ ಬರಲಿ ಇದು ನನ್ನ ಅನುಗ್ರಹ ಅಲ್ಲ, ಒಂದು ಗುರುವಿನ ಅನುಗ್ರಹ. ಒಂದು ಗುರುವಿನ ಅನುಗ್ರಹ ಬೇಕು. ಗುರುವಿನ ಮೂಲಕ ಬಂದಂಥ ವಿದ್ಯೆ, ನೀವು ಅದನ್ನು ಪಾಲಿಸಿದ್ದೆ ಅಂತ ಒಂದು ಸಂಕಲ್ಪ ಇಟ್ಕೊಂಡು ಮಾಡಿಕೊಂಡ ಬಂದದಲ್ಲಿ ಇನ್ನೂ ವಿಪರೀತವಾದ ನಿಮಗೆ ಯೋಗ ಬರತಕ್ಕಂಥ ಯೋಗ ಖಂಡಿತವಾಗಿರುತ್ತೆ. ಹೇಳಿದ್ದೆ ಏನು ಹೇಳಿದ್ದೆ, ನಾನು ಹೇಳಿದ್ದೆ ಅಂತಲ್ಲ, ಗುರುವಿನ ಇರುವ ಆಶೀರ್ವಾದದಿಂದ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇಲ್ಲಿ ಗುರುಜಿಗಳದ್ದು ಏನೂ ಇಲ್ಲ. ಒಂದು ಶ್ರದ್ಧೆ, ಒಂದು ಭಕ್ತಿಯಿಂದ ಮಾಡಿದಂಥ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶುಭವನ್ನು ಬರತಕ್ಕಂಥ ಮುಹೂರ್ತ ಇರತಕ್ಕಂಥ ಮುಹೂರ್ತದಲ್ಲಿ ಉತ್ತರಕ್ಕೆ ಕುಳಿತುಕೊಂಡು ನಾನು ಹೇಳಿದಂಥ ಮಂತ್ರವನ್ನು ನೀವು 33 ಸಾರಿ ನೀವು ಪಠನೆಯನ್ನು ಮಾಡಿಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಫಲವನ್ನು ಸಿಗೋದ್ರಲ್ಲಿ ಯಾವ ಸಂದೇಶವೇ ಇಲ್ಲ ಅನ್ನತಕ್ಕಂಥ ವಿಶೇಷ. ಗುರುಜಿ, ಪೂರ್ಣ ಹುಣ್ಣಿಮೆ ಇದೆಯಲ್ಲ ಗುರುಜಿ, ಹೆಂಗಿದೆ ಗುರುಜಿ? ಸಿಂಹರಾಶಿ ಬರುತ್ತೆ ನಮ್ಮ ಮುರಳಿ. ಸಿಂಹರಾಶಿಯವರಿಗೆ ವಿಶೇಷವನ್ನು ಸ್ಥಾನಮಾನ ಬರತಕ್ಕಂಥ ಸಿಂಹರಾಶಿಯ ಲಗ್ನದಲ್ಲೇ ನಿಮಗೆ 1 ಗಂಟೆ 40 ನಿಮಿಷ ಸಿಂಹ ಲಗ್ನದಲ್ಲೇ ನಾನು ಈ ಸರಿ ಮುಹೂರ್ತ ಬಂದಿರೋದು. ಆ ಮುಹೂರ್ತದಲ್ಲೇ ಬಂದಾಗ ಲಾಭ ವಿಶೇಷವಾಗಿ ಕರ್ಮಸ್ಥಾನದಲ್ಲೇ ರವಿ, ಕರ್ಮಸ್ಥಾನದಲ್ಲಿ ಶುಕ್ರ, ಕರ್ಮಸ್ಥಾನದಲ್ಲಿ ಗುರು ವಿಶೇಷವಾದ ಫಲವನ್ನು ಬರತಕ್ಕಂಥ ಯೋಗ. ಯಾಕಂದರೆ ನಿಮಗೆ ಕರ್ಮಸ್ಥಾನದಲ್ಲಿ 3 ಶುಭಗ್ರಹಗಳು ಇಷ್ಟು ಸಿಗೋದೇ ಅಪರೂಪ. ಅದರಲ್ಲೇ ವಿಶೇಷವಾಗಿ ಬುದ್ಧ ಪೂರ್ಣಿಮೆನೂ ಕೂಡ ಸೀಗೆ ಹುಣ್ಣಿಮೆನೂ ಕೂಡ ಮಹಾನತೆ ಗತಿ ಗಣ್ಯರು ಕೂಡ ಈ ತಿಂಗಳಲ್ಲಿ, ಈ ಏಪ್ರಿಲ್ ತಿಂಗಳಲ್ಲಿ ಮತ್ತು ಮೇ ತಿಂಗಳಲ್ಲಿ ಹುಟ್ಟುವುದರಿಂದ ಅವರ ಒಂದು ಅನುಗ್ರಹ, ಅವರ ಒಂದು ಆಶೀರ್ವಾದವು ಕೂಡ ಎಲ್ಲರಿಗೂ ಸಿಗಲಿ. ಈ ಫಲದಿಂದನೇ ಕೂಡ ಸಿಂಹರಾಶಿಯವರಿಗೆ ಬರತಕ್ಕಂಥ ವಿಶೇಷವಾಗಿ ಕರ್ಮಸ್ಥಾನವನ್ನು ಸ್ಥಾನ ಪಲಟ ಯೋಗ ಆಗತಕ್ಕಂಥದ್ದು, ಒಳ್ಳೆಯ ಬಡ್ತಿ ಸಿಗತಕ್ಕಂಥದ್ದು, ಕೆಲಸದಲ್ಲಿ ಜ್ಞಾನ ಉದಯ ಆಗತಕ್ಕಂಥದ್ದು ಫಲವನ್ನು ಬರತಕ್ಕಂಥ ಯೋಗ ಇರತಕ್ಕಂತೆ ಈ ಬುದ್ಧ ಪೂರ್ಣಿಮೆಯಿಂದನೂ ಕೂಡ ಸಿಂಹರಾಶಿಯವರಿಗೆ ಎಲ್ಲರೂ ಕೂಡ ವಿಶೇಷ ಮೇಲೆ ವಿಶೇಷವನ್ನು ಆದರೆ ವೃತ್ತಿ ಜೀವನವನ್ನು ಯಥಾಶಕ್ತಿಯಾಗಿ ಮಾಡಿಕೊಂಡು ಹೋಗೋದರಿಂದ ಇನ್ನೂ ಹೆಚ್ಚಿನ ಫಲವನ್ನು ಪಡೆಯಬರತಕ್ಕಂಥ ಯೋಗ ಖಂಡಿತವಾಗಿ ನಿಮ್ಮಲ್ಲಿ ಇರುತ್ತೆ. ಅದು ಮಾಡಿಕೊಂಡು ಬನ್ನಿ. ಶುಭ ಮತ್ತು ಯಶಸ್ವಿಯಾಗಲಿ. ಧನ್ಯವಾದ ಗುರುಜಿ. ನಮಸ್ಕಾರ. ಹಾಗೂ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ನೋಡಿದಂಥ ಪಕ್ಷದಲ್ಲಿ ಕುಂಭರಾಶಿ. ಆ ಕುಂಭರಾಶಿಯನ್ನು ಫಲವನ್ನು ನೋಡುವಾಗ ಈ ಸೀಗೆ ಹುಣ್ಣಿಮೆಯಿಂದ ಮುಂದಿನ ಸೀಗೆ ಹುಣ್ಣಿಮೆಯವರೆಗೂ ಬರತಕ್ಕಂಥ ಫಲದಲ್ಲಿ ಏನೇನು ಫಲಗಳು ಬರುತ್ತೆ ಅನ್ನತಕ್ಕಂಥ ಈ ಅಭಿಜಿತ್ ಮುಹೂರ್ತದಲ್ಲಿ ವಿಶೇಷವಾಗಿ 1 ಗಂಟೆ 40 ನಿಮಿಷಕ್ಕೆ ನಾನು ಹೇಳಿದಂಥ ಆ ಮುಹೂರ್ತದಲ್ಲಿ ನೀವು ಒಂದು ಸೂರ್ಯ ಪಠನೆಯನ್ನು ಮಾಡಿಕೊಳ್ಳುವುದರಿಂದ ನೋಡಿ, ವಿಶೇಷವಾಗಿ ಕುಂಭರಾಶಿಯವರು ವಿಶೇಷವಾಗಿ ಆ ಒಂದು ಶನಿಯ ಅನುಗ್ರಹ, ಆ ಒಂದು ಸೂರ್ಯನ ಅನುಗ್ರಹ ನೋಡಿ ನಿಮಗೆಲ್ಲ ಕಾಣತಕ್ಕಂಥ ಮಂತ್ರವನ್ನು ನೀವು 33 ಸಾರಿ ಪಠನೆಯನ್ನು ಮಾಡಿಕೊಳ್ಳುವುದರಿಂದ ಶುಭ ಫಲದ ಮೇಲೆ ಶುಭ, ಶುಭ ಫಲದ ಮೇಲೆ ಶುಭ, ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥದ್ದು. ಇನ್ನು ಕೇಂದ್ರಾದಿತ್ಯ ಯೋಗದಲ್ಲಿ ಶುಭಗ್ರಹ ಕುಂಭರಾಶಿಯವರಿಗೆ ವಿಶೇಷವಾಗಿ
ಕುಂಭರಾಶಿ ಯಾರ್ಯಾರು ನೋಡ್ತಾ ಇರ್ತಾರೋ ಖಂಡಿತವಾಗಿ ನಿಮಗೆ ಶುಭ ಫಲವನ್ನು ಬರತಕ್ಕಂಥ ಈಗ ಕೇಂದ್ರದಲ್ಲಿ ಗುರು, ಕೇಂದ್ರದಲ್ಲಿ ಶುಕ್ರ, ಕೇಂದ್ರದಲ್ಲಿ ರವಿ ಬರತಕ್ಕಂಥದ್ದು. ಇನ್ನು ಜ್ಞಾನವನ್ನು ಹೆಚ್ಚಿಸತಕ್ಕಂಥ 3ನೇ ಸ್ಥಾನದಲ್ಲಿ ಒಂದು ಬುಧ ಕೂತ್ಕೊಂಡಿದ್ದಾನೆ ಅಂದರೆ ಅಣ್ಣ ತಮ್ಮದಲ್ಲಿ ಒಂದು ಜ್ಞಾನ, ಒಂದು ಶಕ್ತಿಯನ್ನು ಬರತಕ್ಕಂಥ ಫಲ ಇರತಕ್ಕಂಥ. ಇನ್ನು ವಿಶೇಷವಾಗಿ ಗುರುಜಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಪ್ರವೀಣ್ ಕುಮಾರ್ ಅಂತ ಹೇಳಿ ಬೆಂಗಳೂರಿಂದ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ನಮಸ್ತೆ, ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ. ಹೇಳಿ, ಮಾತಾಡಿ, ಹೇಳಿ. ಕನ್ಯಾ ರಾಶಿ. ಹಾ, ಈಗ ಈ ಸೀಗೆ ಹುಣ್ಣಿಮೆ ದಿನ ಒಂದ್ ಸೈಟ್ ಖರೀದಿ ಮಾಡ್ಬೇಕು ಅಂತಿದೀವಿ, ಒಳ್ಳೇದಾ ಅಥವಾ ಯಾವ ರೀತಿ? ಖಂಡಿತ ನಿಮಗೆ ಭಾಗ್ಯ. ನೋಡಿ, ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡುವಾಗ ಕೂಡ ಒಂದು ಗುರುವಿನ ಅನುಗ್ರಹ ಬೇಕು ಅನ್ನೋದಕ್ಕೆ. ನಿಮ್ಮ ಬಾಯಲ್ಲಿ ಇಷ್ಟು ವರ್ಷ ಬರಲಿಲ್ಲ ಅಂತಕ್ಕಂಥ ಈಗ ಬಂದಿದೆ ಅಂದರೆ ಒಂದು ಸೀಗೆ ಹುಣ್ಣಿಮೆ ಪುಣ್ಯವೋ, ನೀವು ಮಾಡತಕ್ಕಂಥ ಪೂರ್ವಜನ್ಮ ಪುಣ್ಯವೋ, ಅಥವಾ ಗುರು ಹಿರಿಯ ಆಶೀರ್ವಾದ ಅನ್ನತಕ್ಕಂಥದ್ದು. ಹೀಗೆ ಯಾವಾಗ ಶಾಸ್ತ್ರವೇ ಹಾಗೆ, ಯಾವುದೋ ಒಂದು ಶುಭ ಯೋಚನೆ, ಒಂದು ಸಾಧನೆ ಮಾಡತಕ್ಕಂಥದ್ದು ಎಲ್ಲವನ್ನು ಬರಬೇಕಂತ ಯೋಗ ಇರಬೇಕಂತ ಒಂದು ಗುರುವಿನ ಅನುಗ್ರಹ. ಭಾಗ್ಯಸ್ಥಾನದಲ್ಲಿ ಗುರು ಇರೋದರಿಂದ ನೀವು ನಾನು ಹೇಳಿರ್ತಕ್ಕಂಥ ಮಂತ್ರವನ್ನು 33 ಬಾರಿ ಉತ್ತರಕ್ಕೆ ಕುಳಿತುಕೊಂಡು ಮೇಲೆ ವಸ್ತ್ರದಲ್ಲಿ ಹಳದಿ ವಸ್ತ್ರವನ್ನು ಹಾಕಿಕೊಂಡು ನೀವು ಪಠನೆಯನ್ನು ಮಾಡಿರ್ತಕ್ಕಂಥ ಪಕ್ಷದಲ್ಲಿ ಖಂಡಿತವಾಗಿ ನೀವೇನು ಸಾಧನೆ ಮಾಡಬೇಕೋ ಅನ್ನತಕ್ಕಂಥದ್ದೆಲ್ಲ ಒಂದು ಸಂಕಲ್ಪ ಇಟ್ಕೊಂಡು ಆ ಪೂರ್ಣಿಮೆಯಿಂದ ಈ ಪೂಜೆಯನ್ನು ಮಾಡಿಕೊಂಡ ಅಂತ ಪಕ್ಷದಲ್ಲಿ ನಿಮಗೆ ಶತಸಿದ್ಧ ಆಗೋದ್ರಲ್ಲಿ ಯಾವುದರ ಅನುಮಾನವೇ ಇಲ್ಲ. ಇದು ಶತಸಿದ್ಧ ಖಂಡಿತವಾಗಿ ಕೂಡ. ನೋಡಿ, ಒಂದು ಗುರುವಿನ ಅನುಗ್ರಹ ನಿಮ್ಮ ಬಾಯಲ್ಲಿ ಉಚ್ಚಾಟನೆ ಮಾಡಿದ್ರೆ ಶುಭಗ್ರಹಗಳು ನೋಡಿ, ಸೂರ್ಯನೂ ಆಗಲಿ, ಶುಕ್ರ ಆಗಲಿ, ಗುರು ಆಗಲಿ, ಶುಭಗ್ರಹ ನಿಮ್ಮ ಸ್ಥಾನದ ಭಾಗ್ಯಸ್ಥಾನದಲ್ಲಿ ಕುಳಿತುಕೊಳ್ಳೋದ್ರಿಂದ ಎಲ್ಲ ಶುಭವನ್ನು ಆಗತಕ್ಕಂಥ ಯೋಗ. ಇನ್ನು ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದು ಶುಭ ದಿನಗಳನ್ನು ಬರತಕ್ಕಂಥ ಯೋಗವೇ ಈ ಸೀಗೆ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಯಶಸ್ಸು ಸಿಗಲಿ, ಆಯುಷ್ ಸಿಗಲಿ, ಭಾಗ್ಯ ಸಿಗಲಿ ಅನ್ನತಕ್ಕಂಥ ವಿಶೇಷ. ಗುರುಜಿ, ಈಗ ನಾಳೆ ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ಎಷ್ಟು ಗಂಟೆಗೆ ಮಾಡಿಸ್ಬೋದು ಗುರುಜಿ? ಖಂಡಿತ ನೀವು 1 ಗಂಟೆ 40 ನಿಮಿಷದ ಮೇಲೆ ಎಷ್ಟು ನಿಮಿಷದಲ್ಲಾರು ಮಾಡಿಸ್ಕೊಂಡು ಕೂಡ ಶುಭ ಫಲದ ಮೇಲೆ ಶುಭ ಅದರಲ್ಲೂ 1 ಗಂಟೆ ಮೊದಲು ಅಭಿಜಿತ್ ಮುಹೂರ್ತದಲ್ಲೇ ಮಾಡಿಸ್ತಾ ಅಂತ ಪಕ್ಷದಲ್ಲಿ ಕೂಡ ಖಂಡಿತವಾಗಿ ನಿಮ್ಮ ವಂಶ ಪರಂಪರೆಯಾಗಿ ಬೆಳೆದು ಹೋಗತಕ್ಕಂಥ ಪೂರ್ಣಿಮೆ ಇರತಕ್ಕಂಥದ್ದು ವಿಶೇಷ. ಓಕೆ, ಥ್ಯಾಂಕ್ ಯು ಗುರುಜಿ. ನಮಸ್ಕಾರ, ಒಳ್ಳೆಯದಾಗಲಿ. ಹಾಗೆ ಮುಂದಿನ ಭಾಗದಲ್ಲಿ ನೋಡಿಕೊಂಡ ಅಂತ ಪಕ್ಷದಲ್ಲಿ ವಿಶೇಷವಾಗಿ ಕಡೆಯದಾಗಿ ಬರತಕ್ಕಂಥದ್ದೇ ಮೀನರಾಶಿ. ಪಾಪ ಎಲ್ಲರೂ ಕಾತ್ಕೊಂಡು ಕೂತ್ಕೊಂಡಿರ್ತಾರೆ. ಎಷ್ಟೇ ಆದರೂ ಕೂಡ ನಮ್ಮದು ಏನು ಬರುತ್ತೆ ಯಾಕಂದರೆ ರಾಶಿಯಲ್ಲಿ 12ನೇ ಆಗಿರೋದರಿಂದ ಕೂಡ ಶುಭಪ್ರದ ಮೇಲೆ ಶುಭವನ್ನು ಬರತಕ್ಕಂಥ ಯೋಗ ಈ ಮುಹೂರ್ತ ಇರುತ್ತೆ. ಮತ್ತೊಂದು ಕರೆ ಇದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಹಲೋ. ನಮಸ್ತೆ ಮೇಡಮ್, ನನ್ನ ಹೆಸರು ಹರ್ಷ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರು ಸರ್. ಬೆಂಗಳೂರಿಂದ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹರ್ಷ ಅವರು ಹೇಳಿ. ಸರ್, ನಮ್ದು ಮ್ಯಾರೇಜ್ ಆಗಿ ಇವತ್ತಿಗೆ 8 years ಇಂದ 9 years ಬಿದ್ದಿದೆ. ವೆರಿ ಗುಡ್, ಶುಭ ಯೋಗ, ಒಳ್ಳೆ ಆಗಲಿ. ನಿಮಗೆ ದಾಂಪತ್ಯ ಜೀವನದಲ್ಲಿ ಆ ಸೀಗೆ ಹುಣ್ಣಿಮೆಯಿಂದ ಮುಂದೆ ಬರತಕ್ಕಂಥ ದಿನದ ಎಲ್ಲವನ್ನು ಕೂಡ ಶುಭವನ್ನು ಕೊಡತಕ್ಕಂಥ ನಾವು ಕೂಡ ನಿಮಗೆ ಆಶೀರ್ವಾದ ಪಡ್ತೇವೆ. ನಿಮಗೆಲ್ಲೂ ಕೂಡ ಯಶಸ್ವಿ ಆಗಲಿ ಅನ್ನತಕ್ಕಂಥದ್ದು ವಿಶೇಷ. ಏನು ಹೇಳಿ? ಮತ್ತೆ ನಮ್ಗೆ ಮನೆಯಲ್ಲಿ ತುಂಬಾ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಕಡಿಮೆ ಆಗ್ತಿದೆ. ಮತ್ತೆ ಯಾವಾಗ್ಲೂ ಪದೇ ಜಗಳ, ಮತ್ತೆ ಯಾವಾಗ್ಲೂ ಮನ್ಸಿದ್ ಒಂಥರ ನೆಮ್ಮದಿ ಇಲ್ಲ. ಇಬ್ರು ಅವ್ರಿಗೂ ನೆಮ್ಮದಿ ಇರಲ್ಲ, ನಮಗೂ ನೆಮ್ಮದಿ ಇರಲ್ಲ. ಕೆಲ್ಸಕ್ಕೆ ಹೋದ್ರೆ ಕೆಲಸ ಮಾಡಕ್ ನೆಮ್ಮದಿ ಸಿಗಲ್ಲ, ಈ ತರ ಆಗ್ತಿದೆ. ಅದಕ್ಕೆ ಏನಾದ್ರು ಪರಿಹಾರ ಏನಾದ್ರು? ಖಂಡಿತವಾಗಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿದಿರಾ ನೀವು? ಹೌದು ಸ್ವಾಮಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲಿ ಸಿಗುತ್ತೋ ಅಲ್ಲಿ ಶನಿವಾರ ದಿನ ಹೋಗಿ 24 ನಿಂಬೆ ಹಣ್ಣಿನ ಹಾರವನ್ನು ಮಾಡಿ, 24 ನಿಂಬೆಹಣ್ಣಿನ ಹಾರ, ಅಥವಾ ಇಲ್ಲದ್ರೆ ತುಳಸಿಯನ್ನು ಆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟು ಒಂದು ಸಂಕಲ್ಪವನ್ನು ಮಾಡಿಕೊಂಡು. ಯಾಕಂದರೆ ಕುಜದೋಷ ಇತ್ತ ಅಂತ ಪಕ್ಷದಲ್ಲಿ ನೀವು ಹೇಳ್ತಕ್ಕಂಥ ನೋಡಿದ್ರೆ ನಿಮ್ಮ ಸಂತಾನ ಭಾಗ್ಯದಲ್ಲೋ ಅಥವಾ ನಿಮ್ಮ ಕುಂಡಲಿಯಲ್ಲಿ ಕುಜದೋಷ ಇದೆ ಅಂತ ಕಾಣ್ತಾ ಇದೆ. ಆ ಕುಜದೋಷ ನಿವಾರಣೆಗೋಸ್ಕರ ಈ ಮಂತ್ರವನ್ನು ಉಗ್ರವೀರ ಮಹಾವಿಷ್ಣು ಜ್ವಾಲತೋ ಸರ್ವತೋಮುಖಂ ನರಸಿಂಹಂ ಭೀಷಣ ಭದ್ರಭಕ್ತಿ ಮಮಾಮ್ಯಹ ಮಂತ್ರವನ್ನು 24 ಬಾರಿ ಪಠನೆಯನ್ನು ಮಾಡಿಕೊಳ್ಳಿ. ಪಠನೆಯನ್ನು ಮಾಡಿಕೊಂಡು ಈ ಮಂತ್ರವನ್ನು ನೀವು ಉಪದೇಶವನ್ನು ಮಾಡಿಕೊಂಡು ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾ ಹೇಳಿದಂಥದ್ದನ್ನು ತುಳಸಿ ಕೊಡೋದು ಅಥವಾ 24 ನಿಂಬೆಹಣ್ಣು ಕೊಡೋದು ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸುಖವನ್ನು ಬರತಕ್ಕಂಥ ಯೋಗ ಖಂಡಿತವಾಗಿ ಈ ದಿನದಿಂದನೇ ನೀವು ಮಾಡ್ತಾ ಬನ್ನಿ. ನಿಮಗೆಲ್ಲ ಕಷ್ಟವನ್ನೆಲ್ಲ ಕಳೆದು ಶುಭವನ್ನು ಬರತಕ್ಕಂಥ ಯೋಗ ಆ ಸೀಗೆ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಸಿಗಲಿ, ಒಂದು ಸಾಧನೆ ಸಿಗಲಿ, ಒಂದು ನೆಮ್ಮದಿ ಸಿಗಲಿ. ಮನುಷ್ಯನಿಗೆ ನಗುಬೇಕು, ಆ ನಗು ಬರತಕ್ಕಂಥ ವಿಶೇಷ ಫಲ. ಗುರುಜಿ ಇನ್ನೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ರೆ? ತಮ್ಮ ಹೆಸರು? ತಮ್ಮ ಹೆಸರು ಭಾಗ್ಯಮ್ಮ ಅಂತ. ಸೌಭಾಗ್ಯ ಅಂತ. ಸೌಭಾಗ್ಯ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ನವರತ್ನ ಅಗ್ರಹಾರ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಳಿ ಅಬ್ಬ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ, ಹೇಳಿ ಅಮ್ಮ. ಗುರುಜಿ ನಾವು ಮನೆ ಕಟ್ಟಬೇಕು ಅನ್ಕೊಂಡಿದೀವಿ ಈ ವರ್ಷದಲ್ಲಿ. ಸ್ವಲ್ಪ ಯಾವ್ದಾವ್ದು ಅಡೆತಡೆಗಳಿದೆ, ಆಗುತ್ತಾ ಗುರುಜಿ? ಖಂಡಿತವಾಗಿ. ನಿಮ್ದು ರಾಶಿ ನಕ್ಷತ್ರ ಏನಮ್ಮ? ಗುರುಜಿ ಕುಂಭರಾಶಿ. ಗುರುಜಿ ಕುಂಭರಾಶಿಗೆ ವಿಶೇಷವಾಗಿ ಸ್ಥಾನಮಾನದಲ್ಲಿ ನಿಮಗೆ ಗಜಕೇಸರಿ ಯೋಗವೇ ಸ್ಟಾರ್ಟ್ ಆಗಿದೆ. ಧನ 4ನೇ ಸ್ಥಾನದಲ್ಲಿ ಗುರು ಇದ್ದಾನೆ. ಗಜಕೇಸರಿ ಯೋಗ. ಕೇಂದ್ರಾದಿತ್ಯ ಯೋಗದಲ್ಲಿ ಗುರು ಇದ್ದಾನೆ, ಶುಕ್ರ ಇದ್ದಾನೆ, ರವಿ ಇದ್ದಾನೆ. ಶುಭ ಫಲದ ಮೇಲೆ ಶುಭ ಫಲ ಬರ್ತಕ್ಕ 14ಕ್ಕೆ 14 ಆದಾಯ ಖಂಡದಲ್ಲಿ ನೋಡಿದಾಗ ಕುಂಭರಾಶಿಯವರಿಗೆ ವಿಶೇಷವಾಗಿ ಈ 2024ನಲ್ಲಿ ವಿಶೇಷ ಒಂದು ಸ್ಥಾನಮಾನವನ್ನು ಸಿಗತಕ್ಕಂಥ ಯೋಗ. ಅದರಲ್ಲೂ ಕೂಡ ಒಂದು ಗುರುವಿನ ಅನುಗ್ರಹ ಕೂಡ ಇನ್ನು 2 ವರ್ಷ ನಿಮ್ಮ ಕುಂಭರಾಶಿಯವರಿಗೆ ಗುರುವಿನ ಅನುಗ್ರಹ ಇರುತ್ತೆ. ನೀವೇನು ಅನ್ಕೊಂತೀರೋ ಅದಕ್ಕೂ ನಾನು ಹೇಳಿದಂಥ ಈ ಮಂತ್ರವನ್ನು ಪಠನೆ ಮಾಡಿ ಉತ್ತರಕ್ಕೆ ಕುಳಿತುಕೊಂಡು ಕೆಂಪು ರವಿಕೆಯನ್ನು ಹಾಕಿಕೊಂಡು ರವಿಕೆಯನ್ನು ಹಾಕೊಂಡು ಗುರುವಾರ ದಿನ ಈ ಮಂತ್ರವನ್ನು ಪಠನೆಯನ್ನು ಮಾಡ್ತಾ ಹೋಗ್ರಮ್ಮ. ಖಂಡಿತವಾಗಿ ನಿಮಗೆ ಒಂದು ಸಂಕಲ್ಪ ಇಟ್ಕೊಂಡು ಮಾಡಿ, ಆ ಸಂಕಲ್ಪದಿಂದ ವಿಶೇಷವಾಗಿ ಗುರುವಿನ ಅನುಗ್ರಹ ಸಿಕ್ಕಿ ನಿಮಗೆ ಮನೆ ಕಟ್ಟತಕ್ಕಂಥ ಯೋಗ ಖಂಡಿತವಾಗಿ ಸಿಗುತ್ತೆ. ಶುಭವಾಗಲಿ. ಇನ್ನು ವಿಶೇಷವಾಗಿ ನೋಡಿ, ಎಷ್ಟು ಜನಗಳಿಗೆ ಯಾರಿಗೇ ಆದರೂ ಒಂದು ಎಷ್ಟೇ ಬಾಡಿಗೆ ಮನೆಯಲ್ಲಿದ್ದರೂ ಕೂಡ ನಮಗೆ ಒಂದು ಸ್ವಂತ ಮನೆ ಬೇಕು, ನಮ್ಮದು ಸ್ವಂತವನ್ನು ಗೂಡಬೇಕು ಅನ್ನೋತಕ್ಕಂಥದ್ದು ವಿಶೇಷವಾಗಿ ಎಲ್ಲರೂ ಒಂದು ಮನವರಿಕೆ ಇದ್ದೇ ಇರುತ್ತೆ. ಅಯ್ಯೋ ನಾವು ಇಷ್ಟು ವರ್ಷ ಬಾಡಿಗೆ ಮನೆಗಿದ್ದು ಸಾಕಾಯಿತು, ಅದು ಒಂದು ಎಷ್ಟೋ ಕಷ್ಟಪಟ್ವಿ, ಎಷ್ಟೋ ಇದು ಪಟ್ವಿ, ನಮ್ಮ ಜೀವನದಲ್ಲಿ ಒಂದು ಮನೆ ಕಟ್ಕೊಂಥ ಭಾಗ್ಯವೇ ಇಲ್ಲ ಅನ್ನತಕ್ಕಂಥ ವಿಶೇಷವಾಗಿ ಈ ವಿಷ್ಣು ಸಂಕಲ್ಪವೇ ಬಂದಕ್ಕಂಥ ವಿಷ್ಣು ಸಾಲಿಗ್ರಾಮ ಸ್ವಾಮಿ ಗುರುಜಿಗಳು ಬಂದಿದ್ದು ನಿಮಗಳ ಕಷ್ಟಗಳೆಲ್ಲ ಕೂಡ ನಿವಾರಣೆಯಾಗಿ ಶುಭ ಫಲದ ಮೇಲೆ ಶುಭ ಸಿಗತಕ್ಕಂಥ ಯೋಗ ಈ ಪೂರ್ಣಿಮೆಯಿಂದ ಎಲ್ಲರಿಗೂ ಸಿಗಲಿ. ನಾನು ಹೇಳ್ತಕ್ಕಂಥ ಮಂತ್ರವನ್ನು ಪಠನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ಕೂಡ ನಿಮಗೆಲ್ಲರಿಗೂ ಕೂಡ ಮನೆ ಕಟ್ಟತಕ್ಕಂಥ ಯೋಗ ಬರುತ್ತೆ. ಎಲ್ಲ ಯೋಗಗಳು ಯೋಗದ ಮೇಲೆ ಯೋಗ ಬರುತ್ತೆ. ವಿಶೇಷವಾಗಿ ಇನ್ನೂ ಕೂಡ ಮದುವೆ ಆಗಲಿದ್ದವರೆಗೂ ಮದುವೆ ಆಗತಕ್ಕಂಥ ಯೋಗ, ಇನ್ನೂ ವಿಶೇಷವಾಗಿ ಸಂತಾನ ಭಾಗದಲ್ಲಿ ವಿಳಂಬ ಆದಂಥ ಪಕ್ಷದಲ್ಲೂ ಕೂಡ ಎಲ್ಲ ರೀತಿಯಲ್ಲಿ ಶುಭ ಫಲದ ಮೇಲೆ ಶುಭವನ್ನು ಬರತಕ್ಕಂಥ ಯೋಗ ಈ ಸೀಗೆ ಹುಣ್ಣಿಮೆಯಿಂದ ಕೂಡ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ, ಯಶಸ್ವಿಯಾಗಲಿ ಅನ್ನತಕ್ಕಂಥದ್ದೇ ಈ ಫಲಫಲದಲ್ಲಿ. ಗುರುಜಿ ಮತ್ತೊಂದು ಕರೆ ಇದೆ, ಮಾತನಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಚಾಮರಾಜನಗರ ತಾಲೂಕು ಮೇಡಮ್. ತಮ್ಮ ಹೆಸರು ಮೇಡಮ್? ಭಾಗ್ಯಮ್ಮ. ಭಾಗ್ಯಮ್ಮ. ಎಸ್, ಕರೆ ಇದೆ. ಗುರುಜಿ ಅವರಿದ್ದಾರೆ, ಮಾತನಾಡಿ. ಭಾಗ್ಯಮ್ಮನವ್ರು ಹೇಳಿ. ಹೌದು ಭಾಗ್ಯಮ್ಮನವ್ರೆ ಹೇಳಿ ಸರ್. ಹೇಳಮ್ಮ, ನಿಮ್ಮ ಸಮಸ್ಯೆ ಹೇಳಿ ಗುರುಜಿಗೆ. ಹುಡುಗಿ ಸೆಟ್ ಆಗ್ತಾ ಇಲ್ಲ. ಯಾರಿಗಮ್ಮ? ಹುಡುಗಿ ಸೆಟ್ ಆಯ್ತಾ ಇಲ್ಲ ನಮ್ಮ ಹುಡುಗನ್ಗೆ. ಏನು ರಾಶಿ ನಕ್ಷತ್ರ ನಿಮ್ಮ ಮಗಂದು? ರಾಶಿ ಅಂದ್ರೆ ಸಿಂಹ ರಾಶಿ, ನಕ್ಷತ್ರ ಗೊತ್ತಿಲ್ಲ ಸರ್. ಆಗ್ಲಿ ಪರವಾಗಿಲ್ಲ. ಸಿಂಹರಾಶಿಗೆ ಈ ದಿನದಿಂದ ವಿಶೇಷವಾಗಿ ಸ್ಥಾನಮಾನವು ಸಿಗತಕ್ಕಂಥ ಯೋಗ. ಭಾಗ್ಯಸ್ಥಾನದಲ್ಲಿ ವಿಶೇಷವಾಗಿ ಆ ಕರ್ಮಸ್ಥಾನದಲ್ಲಿ ಶುಕ್ರ ಮತ್ತು ಗುರು, ಕರ್ಮಸ್ಥಾನದ ರವಿ ಇರೋದ್ರಿಂದ ಸಿಂಹರಾಶಿ ವಿಶೇಷವನ್ನು ಸ್ಥಾನಮಾನವು ಸಿಕ್ಕಂಥ ನಾನು ಹೇಳಿದಂಥ ಮಂತ್ರವನ್ನು ನೀವು ಉತ್ತರಕ್ಕೆ ಕುಳಿತುಕೊಂಡು ನಿಮ್ಮ ಮಗ ಈ ಮಂತ್ರವನ್ನು ಪಠನೆ ಮಾಡಲಿಕ್ಕೆ ಹೇಳಮ್ಮ 33 ಬಾರಿ. ಏನಂತ ಹೇಳ್ಬೇಕು ಸರ್? ಮಂತ್ರ ನಾನು ಎಲ್ಲಿ ನಿಮಗೆ ಡಿಸ್ಪ್ಲೇ ಆಗಿದೆ ನೋಡಮ್ಮ, ಇದರಲ್ಲಿ ಟಿವಿನಲ್ಲಿ ಡಿಸ್ಪ್ಲೇ ಆಗಿದೆ, ಬೇಕಾದ್ರೆ ಇನ್ನೊಂದ್ಸಲ ನಾನು ಹೇಳ್ತೀನಿ. ಓಂ ಹ್ರಾಂ ಹ್ರೀಂ ಗ್ರಾಂ ಸಹ ಸೂರ್ಯಾಯ ನಮಃ. ನೋಡಮ್ಮ, ಡಿಸ್ಪ್ಲೇಯಲ್ಲಿ ಕಾಣ್ತಾ ಇದೆ. ಇದನ್ನು ಬರ್ಕೊಂಡು ನಿಮ್ಮ ಮಗನಿಗೆ 33 ಸಾರಿ ಇದನ್ನು ಹೇಳ್ತಾ ಹೋಗ್ಲಿಕ್ಕೆ ಹೇಳಿ. ಈ ಖಂಡಿತವಾಗಿಯೂ ಈ ಒಂದು 5 ರಿಂದ 6 ತಿಂಗಳಲ್ಲಿ ಯಾವುದಾದರೂ ಒಂದು ವಿಶೇಷವಾಗಿ ನಿಮಗೆ ಬರತಕ್ಕಂಥದ್ದು ಸಿಂಹರಾಶಿಯವರಿಗೆ ಧನುಸ್ಸು ರಾಶಿಯಲ್ಲಿ ಬರತಕ್ಕಂಥ ಹುಡುಗಿನೋ ಅಥವಾ ವಿಶೇಷವಾಗಿ ಮೇಷದಲ್ಲಿ ಬರತಕ್ಕಂಥ ಹುಡುಗಿನೋ ಖಂಡಿತವಾಗಿ ಮದುವೆ ಆಗತಕ್ಕಂಥ ಯೋಗ ನಿಮ್ಮ ಮಗನಿಗೆ ಬರುತ್ತೆ. ಮದುವೆ ಆಗುತ್ತೆ, ಶತಸಿದ್ಧವಾಗುತ್ತೆ. ಈ ಮಂತ್ರವನ್ನು 33 ಸಾರಿ ಒಂದು ಸಂಕಲ್ಪ ಇಟ್ಕೊಂಡು ಗುರುವಿನ ಅನುಗ್ರಹದಿಂದ ಮಾಡ್ಕೊಂಡು ಬನ್ನಿ. ಶುಭ ಆಗುತ್ತೆ, ಯಶಸ್ವಿ ಆಗಲಮ್ಮ. ಗುರುಜಿನ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೇವೆ. ಸೊ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಕಿವಿ ಮಾತನ್ನು ಹೇಳಬೇಕಿದ್ರೆ ಏನು ಹೇಳ್ತೀರಾ? ವಿಶೇಷವಾಗಿ ನೋಡಿ, ಎಲ್ಲರಿಗೂ ಒಂದು ಕಷ್ಟ ಅನ್ನತಕ್ಕಂಥದ್ದು ಹಾಗೆ. ಆ ಕಷ್ಟ ಬಂದಾಗ ವೆಂಕಟರಮಣ ಅನ್ನತಕ್ಕಂಥದ್ದು ನಮ್ಮ ಫಲ ಇರತಕ್ಕಂಥದ್ದು. ಎಷ್ಟೇ ಕಷ್ಟಗಳ ಕಾರ್ಪಣದು, ಎಷ್ಟೇ ಆಸ್ತಿಗಳು ಇದ್ದರೂ ಕೂಡ, ಎಷ್ಟೇ ಹಣಕಾಸು ವಿಚಾರದಲ್ಲಿದ್ದರೂ ಕೂಡ ನಾವು ಯಾವುದೇ ಒಂದು ಗುರುವಿನ ಅನುಗ್ರಹ ಬೇಕು. ಆ ಗುರುವಿನ ಅನುಗ್ರಹ ಈ ಸೀಗೆ ಹುಣ್ಣಿಮೆಯಿಂದ ಸಿಗ್ತಾ ಇರಲಿ. ನಿಮಗೆ ಈ ವಿಷ್ಣುವಿನ ಅನುಗ್ರಹ, ಈ ಒಂದು ಕುಲದೇವರ ಅನುಗ್ರಹ, ಮಾತಾಪಿತರ ಅನುಗ್ರಹ, ಎಲ್ಲ ಅನುಗ್ರಹಗಳು ಇಟ್ಟುಕೊಂಡು ವಿಶೇಷವಾಗಿ ಸೂರ್ಯನಿಗೆ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳುವುದರಿಂದ
ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ಉದಯಕ್ಕಿಂತ ಮುಂಚೆ ಯಾರ್ಯಾರು ಎತ್ಕೊಂಡು ತನ್ನ ನಿತ್ಯ ಕಾರ್ಪಣ್ಯಗಳನ್ನೆಲ್ಲ ಮುಗಿಸ್ಕೊಂಡು ಇರ್ತಾರೆ ಅವರು ಶುಭ ಫಲದ ಮೇಲೆ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ. ಈ ಫಲವನ್ನು ನೀವು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿಕೊಂಡು ಒಂದು ಗಾಯತ್ರಿ ಮಂತ್ರವೋ ಒಂದು ಸೂರ್ಯನ ಮಂತ್ರವೋ ಈ ರೀತಿಯನ್ನು ಪಠನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಬರತಕ್ಕಂಥ ಲೋಪದೋಷಗಳೆಲ್ಲವೂ ಹೋಗಿ ಬುದ್ಧನಿಗೆ ಅನುಗ್ರಹ ಹೇಗಾಯಿತೋ ಒಂದು ಜ್ಞಾನೋದಯ ಹೇಗಾಯಿತೋ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ ಸಿಗಲಿ, ಒಂದು ಹೊಸ ವೃತ್ತಿ ಸಿಗಲಿ, ಹೊಸ ಬಾಳು ಸಿಗಲಿ, ಹೊಸ ಮನೆ ಸಿಗಲಿ, ಎಲ್ಲ ರೀತಿಯಲ್ಲಿ ಶುಭ ಫಲದ ಮೇಲೆ ಶುಭವನ್ನು ಮನೆಯಲ್ಲಿ ನಗತಕ್ಕಂಥ ಇರೋ ಫಲಫಲದಲ್ಲೇ ಬರತಕ್ಕಂಥ ವಿಶೇಷವಾಗಿ ಈ ಸೀಗೆ ಹುಣ್ಣಿಮೆ, ಈ ಹುಣ್ಣಿಮೆ ದಿನ ಆಚರಣೆಯನ್ನು ಮಾಡಿಕೊಳ್ಳಿ. ಆ ಭಗವಂತನ ಅನುಗ್ರಹದಿಂದ, ಆ ಕುಲದೇವರ ಅನುಗ್ರಹದಿಂದ, ಆ ಲಕ್ಷ್ಮೀನಾರಾಯಣನ ಅನುಗ್ರಹದಿಂದ ಎಷ್ಟೇ ಲೋಪದೋಷಗಳು ಇದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅನ್ನತಕ್ಕಂಥದ್ದು ನಮ್ಮ ವಿಶೇಷವಾಗಿ ಎಲ್ಲರಿಗೂ ಒಂದು ಕಿವಿ ಮಾತು. ಥ್ಯಾಂಕ್ ಯು ಗುರುಜಿ. ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಹುಣ್ಣಿಮೆಯ ದಿನ ಮತ್ತು ಬುದ್ಧ ಪೂರ್ಣಿಮೆಯ ಬಗ್ಗೆ ಕೂಡ ಮಹತ್ವದ ಮಾಹಿತಿಯನ್ನು ನೀಡಿದ್ರಿ. ಜೊತೆಗೆ ಸಂತಾನ ಭಾಗ್ಯ ಆಗಿರ್ಬೋದು, ಕಂಕಣ ಭಾಗ್ಯ ಆಗಿರ್ಬೋದು, ಎಲ್ಲರ ಮಾಹಿತಿಯನ್ನು ತಿಳಿಸ್ಕೊಟ್ರು ಗುರುಜಿ ಅವರು. ಜೊತೆಗೆ ಅವರು ಹೇಳಿರುವಂಥ ಮಂತ್ರವನ್ನು ನೀವು ಕೂಡ ಪಠನೆ ಮಾಡಿ ನಿಮಗೆ ಏನು ಸಂಕಷ್ಟ ಇದೆ ಆ ಸಂಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳಿ. ಮತ್ತೊಂದು ಸಂಚಿಕೆಯಲ್ಲಿ ನಿಮಗೆ ಸಿಗ್ತಾ ಹೋಗ್ತೀವಿ. ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.